ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರೀಶ್. ಈ ದಿನ ನಾವು ದ್ವಿತೀಯ PUCಯ ತುಂಬ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಸಾಧ್ಯತೆ ಇರತಕ್ಕಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪದ್ಯ ಏನಿದೆ, ಕದಡಿದ ಸಲಿಲಂ ತಿಳಿವಂದದೆ, ಆ ಪದ್ಯದಿಂದನೂ ನಾವು ಆರಂಭ ಮಾಡ್ತಾ ಹೋಗೋಣ. ಈ ಕದಡಿದ ಸಲಿಲಂ ತಿಳಿವಂದದೆ ಪದ್ಯ ಭಾಗದಲ್ಲಿ ನಿಮಗೆ ಪರೀಕ್ಷೆಯಲ್ಲಿ 7 ಅಂಕಗಳಿಗೆ ಇರ್ತದೆ. ಮುಖ್ಯವಾಗಿ ಇದರಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಕೇಳ್ತಾನೆ, 2-3 ವಾಕ್ಯದ ಪ್ರಶ್ನೆಗಳು ಕೇಳ್ತಾನೆ, ಆಮೇಲೆ 5-6 ವಾಕ್ಯದ ಪ್ರಶ್ನೆಗಳು ಕೇಳೋ ಸಾಧ್ಯತೆಗಳು ಇದ್ದಾವೆ. ಮುಖ್ಯವಾಗಿ ನಾವೀಗ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಮೊಟ್ಟ ಮೊದಲ ಪ್ರಶ್ನೆ ಏನು ಅಂತಂದರೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾವುದು? ಬಹುರೂಪಿಣಿ, ಮಾತೃರೂಪಿಣಿ, ಶಕ್ತಿರೂಪಿಣಿ, ದಯಾರೂಪಿಣಿ. ಉತ್ತರ ಬಹುರೂಪಿಣಿ ವಿದ್ಯೆ. ಆ ಬಹುರೂಪಿಣಿ ವಿದ್ಯೆ ಅಂತ ಬರೀಬೇಕು. ಬಹು ಆಯ್ಕೆ ಪ್ರಶ್ನೆಗಳನ್ನ ಬರೀಬೇಕಾದ್ರೆ ನಿಮ್ಮ ಅಂತಿಮ ಉತ್ತರ ಪತ್ರಿಕೆಯಲ್ಲಿ ಇರಬೇಕು. ಆ ಬಹುರೂಪಿಣಿ ವಿದ್ಯೆ ಅಂತ ಬರೆದು ಅದನ್ನು ತಿದ್ದುಬಿಟ್ಟು ಶಕ್ತಿರೂಪಿಣಿ ವಿದ್ಯೆ ಅಂತ ಬರೆಯಂಗಿಲ್ಲ. ಆಮೇಲೆ ಅಥವಾ ಶಕ್ತಿರೂಪಿಣಿ ವಿದ್ಯೆ ಅಂತ ಬರೆದು ಇದನ್ನು ತಿದ್ದುಬಿಟ್ಟು ಬಹುರೂಪಿಣಿ ವಿದ್ಯೆ ಅಂತ ಬರೆಯಂಗಿಲ್ಲ. ನೀವು ಕೊನೆಯದಾಗಿ ಅಂತಿಮವಾಗಿಯೇ ಬಹುರೂಪಿಣಿ ವಿದ್ಯೆ ಅಂತ ಒಂದೇ ಉತ್ತರವನ್ನು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕಾಗ್ತದೆ. ಯಾಕೆಂದರೆ ಅದೇ ಮೊಟ್ಟ ಮೊದಲನೇದಾಗಿ ನೀವು ಯಾವ ಉತ್ತರವನ್ನು ಬರೆದಿರ್ತೀರ ಆ ಉತ್ತರವೇ ಅಂತಿಮವಾದ ತೀರ್ಮಾನವಾಗಿರ್ತದೆ. ಅದಕ್ಕೋಸ್ಕರ ಎರಡನೇ ಪ್ರಶ್ನೆ, ಲಕ್ಷ್ಮೀಧರ ಎಂದರೆ ಯಾರು? ಲಕ್ಷ್ಮೀಧರ ಪದ್ಯದಲ್ಲಿದೆ. ಲಕ್ಷ್ಮೀಧರ ಎಂದರೆ ಯಾರು? ಲಕ್ಷ್ಮಣ. ಪದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ನಮಗೆ ಮುಖ್ಯವಾಗಿ ಚಕ್ರಧಾರಿಯಾದ ಲಕ್ಷ್ಮಣ, ಚರಮದೇಹಧಾರಿಯಾದ ರಾಮಸ್ವಾಮಿಯಂ ಅಂತ ಪದ್ಯದಲ್ಲಿದೆ. ಹಾಗಾಗಿ ಲಕ್ಷ್ಮೀಧರ ಇಲ್ಲಿ ಉತ್ತರ ಲಕ್ಷ್ಮಣ. ಇವರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಯಾರನ್ನು ಕೊಲ್ಲೋದಿಲ್ಲ ಅಂತೇಳಿ ವಿದ್ಯಾದೇವತೆ ಆಶ್ವಾಸನೆಯನ್ನು ಕೊಡ್ತದೆ ರಾವಣನಿಗೆ? ರಾವಣನನ್ನು, ಸೀತೆಯನ್ನು, ವಿಭೀಷಣನನ್ನು. ಉತ್ತರ ರಾಮ ಮತ್ತು ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಅಂತೇಳಿ ಆಶ್ವಾಸನೆಯನ್ನು ಕೊಡ್ತದೆ. ನಾಲ್ಕನೇ ಪ್ರಶ್ನೆ, ರಾವಣನ ಅಂತಃಪುರದವರನ್ನು ಹಿಂಸಿಸಿದವರು ಯಾರು? ಅಂತಃಪುರದ ಸ್ತ್ರೀಯರನ್ನು ಹಿಂಸೆ ಕೊಡ್ತಾರಲ್ಲ ಅವರು ಯಾರು ಅಂದರೆ ಕಚರಕಾಂತೆಯರೋ, ರಾಕ್ಷಸರೋ, ಅಂಗದಾದಿಗಳೋ, ಸಾಮಾನ್ಯ ಜನರು. ಯಾರು ಅಂದರೆ ಉತ್ತರ ಅಂಗದಾದಿಗಳು. ಅಂಗದಾದಿಗಳು ರಾವಣ ಶಾಂತಿಜನ ಭವನದಿಂದ ಅಂತಃಪುರಕ್ಕೆ ಬರೋದ್ರೊಳಗಡೆ ಅಂತಃಪುರದ ಸ್ತ್ರೀಯರಿಗೆ ಅವರು ಕಾಟ ಕೊಟ್ಟು ಹಿಂಸೆ ಕೊಟ್ಟು ಹೋಗಿರ್ತಾರೆ. ಕಚರಕಾಂತೆಯರು ಸೀತಾದೇವಿಯನ್ನು ನೋಡ್ಕೊಳ್ತಾ ಇರ್ತಾರೆ. ಎಲ್ಲಿ? ಪ್ರಮದವನದಲ್ಲಿ. ಮುಂದಿನ ಪ್ರಶ್ನೆ, ದಶಾನನ ಎಂದರೆ ಯಾರು? ಈತ ಯಾರು? ರಾವಣನೋ, ಲಕ್ಷ್ಮಣನೋ, ರಾಮನೋ, ವಿಭೀಷಣನೋ? ಉತ್ತರ ದಶಾನನ. 10 ಮುಖಗಳನ್ನು ಹೊಂದಿರತಕ್ಕಂಥವನು. 10 ತಲೆ ಅಲ್ಲ, 10 ಮುಖಗಳನ್ನು ಹೊಂದಿರತಕ್ಕಂಥವನು ಅವನು ರಾವಣ. ಯಾಕೆ ದಶಾನನ ಅಂತ ಅವನಿಗೆ ಬಿರುದಿರೋದು ಅಂತಂದರೆ ಅವರ ತಾಯಿಯ ಒಂದು ಸರದಲ್ಲಿ ಅವನ ಸರದಲ್ಲಿ 10 ಮುಖಗಳು ಗೋಚರಿಸ್ತವೆ. ಅದಕ್ಕೋಸ್ಕರ ಅವನನ್ನು ದಶಾನನ ಅಂತೇಳಿ ಕರೀತಕ್ಕಂಥದ್ದು. 10 ತಲೆಗಳನ್ನು ಹೊಂದಿದ್ದಾನೆ ಅಂತ ಅಲ್ಲ, ಅದು ತಪ್ಪು. ದಶಾನನ ಅಂದರೆ ರಾವಣ 10 ಮುಖಗಳನ್ನು ಹೊಂದಿರತಕ್ಕಂಥವನು. ಮುಂದಿನ ಪ್ರಶ್ನೆ, ಮಯಾ ತನುಜೆ ಎಂದರೆ ಈಕೆ ಯಾರು? ಮಯಾ ತನುಜೆ, ಮಯ ಎನ್ನುವಂಥ ರಾಜನ ಮಗಳು. ತನುಜೆ ಅಂದರೆ ಮಗಳು. ಸೀತೆನೋ, ಸುಮಿತ್ರೆನೋ, ಸಾವಿತ್ರಿನೋ, ಮಂಡೋದರಿನೋ? ಉತ್ತರ ಮಂಡೋದರಿ. ಮಯಾ ತನುಜೆಯ ಬಾಡಿದ ವಕ್ತ್ರ ಪದ್ಮಮಂ ಯಾರು ನೋಡ್ದ? ರಾವಣ. ವಕ್ತ್ರ ಪದ್ಮೆ ಅಂದ್ರೂ ಯಾರು? ಮಂಡೋದರಿ. ವಕ್ತ್ರ ಪದ್ಮ ಗುಣವಾಚಕ ಪದ್ಮ. ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡಿಸಿದ? ಶಾಂತಿಜನ ಭವನದಲ್ಲಿ, ಶಿವಾಲಯದಲ್ಲಿ, ಅರಮನೆಯಲ್ಲಿ, ಪ್ರಮದವನದಲ್ಲಿ. ನಾಗಚಂದ್ರ ಯಾವ ಧರ್ಮದ ಹಿನ್ನೆಲೆಯ ಕವಿ? ಜೈನ ಧರ್ಮದ ಹಿನ್ನೆಲೆಯ ಕವಿ. ಹಾಗಾಗಿ ಇಲ್ಲಿ ಉತ್ತರ ಶಾಂತಿಜಿನ ಭವನದಲ್ಲಿ. ಸಮಧಿಕರಾರ್ ಜಗತ್ರಯದೊಳ ಇಂದನೆಗೆ ಇದಿರ್ಚಿವರಾರ್ ಸಮರದೊಳೆಂದು ತನ್ನ ಭುಜದಂಡವನ್ನು ಈಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಭಾವ ರಾವಣನ ಆಕ್ರೋಶನೋ, ರಾವಣ ಉತ್ಸಾಹನೋ, ರಾವಣನ ನೋವು, ರಾವಣನ ಹತಾಶೆ. ಇದರಲ್ಲಿ ಉತ್ತರ ರಾವಣನ ಉತ್ಸಾಹ. ಅವನ ಉತ್ಸಾಹದಿಂದ ಅವನ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿಕೊಂಡು ಸೀತೆಯನ್ನು ನೋಡೋದಕ್ಕೆ ಅಂತೇಳಿ ಒಮ್ಮೆ ಕರಮೆ ಕಾತರನಾಗಿ ಬರ್ತಾನೆ.
ಮುಂದಿನ ಪ್ರಶ್ನೆ, ವಿಯಚ್ಚರಾಧಿಪ ಎಂದರೆ ಇವನು. ರಾವಣ, ರಾಮ, ಲಕ್ಷ್ಮಣ, ಹನುಮಂತ. ಯಾರು? ಉತ್ತರ ರಾವಣ. ರಾವಣನು ಪ್ರಮದವನಕ್ಕೆ ಹೇಗೆ ಬಂದನು? ಅರಲಂಬುಗಳಿಲ್ಲದ ಕಾಮನೆಂಬಿನಂತೆ. ಉತ್ತರ ಅರಲಂಬುಗಳಿಲ್ಲದ ಕಾಮನೆಂಬಿನಂತೆ ರಾವಣನು ಪ್ರಮದವನಕ್ಕೆ ಬರ್ತಾನೆ. ಯಾರನ್ನು ನೋಡೋದಕ್ಕೆ? ಸೀತೆಯನ್ನು ನೋಡೋದಕ್ಕೆ. ಅರಲಂಬು ಅಂದರೆ ಮನ್ಮಥನಂತೆ. ಪುಷ್ಪ ಬಾಣಗಳಿಲ್ಲದಂತಹ ಮನ್ಮಥನಂತೆ. ಅರಲಂಬುಗಳು ಅಂದರೆ ಪುಷ್ಪ ಬಾಣಗಳು. ಕಾಮ ಅಂದರೆ ಕಾಮನಂತೆ ಅಂದರೆ ಮನ್ಮಥ. ಪುಷ್ಪ ಬಾಣಗಳಿಲ್ಲದ ಮನ್ಮಥನಂತೆ ಸೀತೆಯನ್ನು ನೋಡೋದಕ್ಕೆ ಬರ್ತಾನೆ. ಮುಂದಿನ ಪ್ರಶ್ನೆ, ರಾವಣನ ಆಗಮವನ್ನು ಸೀತೆಗೆ ತೋರಿಸಿದವರು ಯಾರು? ಖಚರ ಕಾಂತೆಯರು, ವನದೇವತೆಗಳು, ತೋಟಗಾತಿಯರು, ಮಾಟಗಾತಿಯರು. ಸೀತೆಯನ್ನು ನೋಡ್ಕೊಳ್ಳೋಕೆ ರಾವಣ ನೇಮಿಸಿದ್ದಂಥವ್ರು ಯಾರು ಅಂದರೆ ಖಚರ ಕಾಂತೆಯರು ಅಥವಾ ರಾಕ್ಷಸ ಸ್ತ್ರೀಯರು. ರಾವಣ ಸೀತೆಯನ್ನು ಇಲ್ಲಿ ಇರಿಸಿದ್ದ. ಎಲ್ಲಿ? ಶಾಂತಿ ಜನಭವನದಲ್ಲೋ, ಅಶೋಕವನದಲ್ಲೋ, ಅರಮನೆಯಲ್ಲೋ, ಪ್ರಮದ ವನದಲ್ಲೋ? ಪ್ರಮದ ವನದಲ್ಲಿ. ಈ ಪ್ರಮದ ವನದಲ್ಲಿ. ಪ್ರಮದ ಅಂದರೆ ಸಂತೋಷಭರಿತವಾಗಿರ್ತಕ್ಕಂಥ ಒಂದು ವನವನ್ನು ಸೀತೆಗೋಸ್ಕರ ನಿರ್ಮಾಣ ಮಾಡಿ ಅವನು ಇರಿಸಿರ್ತಾನೆ. ಸೀತೆ ಇದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ರಾವಣನ ರೂಪ, ರಾವಣನ ಮಾತು, ರಾವಣನ ಗಂಡಗಾಡಿ, ರಾವಣನ ವ್ಯಕ್ತಿತ್ವ. ಉತ್ತರ ರಾವಣನ ರೂಪ. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವಾಗಿ ಭಾವಿಸಿದಳು ಅಂದರೆ ರಾವಣನ ರೂಪ. ಮುಂದಿನ ಪ್ರಶ್ನೆ, ಏನಂ ಕೇಳದೆಪೆನು ರಘುತ್ಸೂನವ ಲಕ್ಷ್ಮಣನ ಪೊಲ್ಲವಾರ್ತೆಯನ್. ಈ ಪದ್ಯ ಭಾಗವು ಏನನ್ನು ಸೂಚಿಸುತ್ತದೆ? ಸೀತೆಯ ಆತಂಕ, ಸೀತೆಯ ಉತ್ಸಾಹ, ಸೀತೆಯ ಸಂಭ್ರಮ, ಸೀತೆಯ ಹತಾಶೆ. ಸೀತೆಯ ಆತಂಕ. ಸೀತೆ ಹೇಗೆ ತಲ್ಲಣಗೊಂಡಳು ಅಂತ 2-3 ವಾಕ್ಯದಲ್ಲಿ ಪ್ರಶ್ನೆ ಐತಲ್ವಾ, ಅದು ಸೀತೆಯ ಆತಂಕ. ತಲ್ಲಣ ಅಂದರೆ ಆತಂಕ, ಗಾಬರಿ ಆಗ್ತಾಳೆ. ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು? ಸೀತೆಯೋ, ಸುಮಿತ್ರೆನೋ, ಸಾವಿತ್ರಿನೋ, ಮಂಡೋದರಿಯೋ? ಉತ್ತರ ಸೀತೆ. ಮುಂದಿನ ಪ್ರಶ್ನೆ, ಕರುಣಿಸು ಒಡೆಯನಗೆ ದಶಕಂದರ ಧುರದೊಳ್ ರಘುತನೂಜನ ಆಯುಹ ಪ್ರಾಣಂ ಬರೆಗಂ ಬಾರೆದಿರ್ ಎನುತಂ ಧರಿತ್ರಿಯೋಳ್ ಮೈಯನೊಕ್ಕು ಮೂರ್ಛೆಗೆ ಸಂದಳ್. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರಾಮನ ಆಯುಷ್ಯ ಪ್ರಾಣದವರೆಗೆ ಬರಬೇಡ, ಲಕ್ಷ್ಮಣ ಆಯುಷ್ಯ ಪ್ರಾಣದವರೆಗೆ ಬರಬೇಡ, ರಾಮನ ಮೇಲೆ ಕರುಣೆಯನ್ನು ತೋರಬೇಡ, ದಶರಥನ ಪ್ರಾಣವನ್ನು ತೆಗೆಯುವ ಹಂತಕ್ಕೆ ಹೋಗಬೇಡ. ಉತ್ತರ ರಾಮನ ಆಯುಷ್ಯ ಪ್ರಾಣದವರೆಗೆ ಬರಬೇಡ. ಮುಂದಿನ ಪ್ರಶ್ನೆ, ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಹುಟ್ಟಿತು. ಯಾರಿಗೆ? ರಾವಣನಿಗೆ. ಮುಂದಿನ ಪ್ರಶ್ನೆ, ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿವದನ ದಶವದನ ಅಂಗಾದುದು ವೈರಾಗ್ಯಂ ತಾಳಿ ವೈರಾಗ್ಯಂ ಸೀತೆಯೋಳ್ ಉದಾತ್ತನೋಳ್ ಪುಟ್ಟದಲ್ತೆ ನೀಲಿರಾಗಮಂ. ಈ ಪದ್ಯಪಾಕಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ಉದಾತ್ತಳಾದ ಸೀತೆಗೆ ನೀಲಿರಾಗ ಉಂಟಾಯಿತೋ, ಉದಾತ್ತನಾದ ರಾವಣನಿಗೆ ನೀಲಿರಾಗ ಉಂಟಾಯಿತೋ, ರಾವಣನ ಮನಸ್ಸು ಕದಡಿ ಹೋಯಿತು, ಸೀತೆಗೆ ವೈರಾಗ್ಯ ಉಂಟಾಯಿತು? ಉದಾತ್ತನಾದ ರಾವಣನಿಗೆ ನೀಲಿರಾಗ ಉಂಟಾಯಿತು. ಈ ಉತ್ತರ ಸರಿಯಾದ ಉತ್ತರ. ನಾಗಚಂದ್ರ ರಾವಣನ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಅವನು ವರ್ಣನೆ ಮಾಡ್ತಾ ಹೋಗ್ತಾನೆ. ನೀಲಿರಾಗ ಸಮಾನಾರ್ಥಕ ಪದ, ಶಾಶ್ವತವಾದ ಪ್ರೀತಿ, ಸ್ಥಿರವಾದ ಪ್ರೀತಿ ಅಥವಾ ಆಕಾಶದಷ್ಟು ವಿಶಾಲವಾದ ಮನಸ್ಸುಳ್ಳವನು. ಯಾರು? ರಾವಣ. ಮುಂದಿನ ಪ್ರಶ್ನೆ, ಇದು ತನ್ನಿಂದ ತಾನೇ ತಿಳಿಯಾಗುತ್ತದೆ. ಒಂದು ಕದಡಿದ ನೀರು, ಅರಿವ ನೀರು, ರಾವಣನ ರೂಪ, ಸೀತೆಯ ಮನಸ್ಸು. ಕದಡಿದ ನೀರು. ಕದಡಿದ ನೀರು ಅಂದರೆ ಕಲುಷಿತವಾಗಿರ್ತಕ್ಕಂಥ ನೀರು ತನಗೆ ತಾನೇ ತಿಳಿಯಾಗ್ತಾ ಹೋಯಿತು. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಮಂಡೋದರಿ ಬಗ್ಗೆನೋ, ಸೀತೆಯ ಬಗ್ಗೆನೋ, ಸಾವಿತ್ರಿ ಬಗ್ಗೆನೋ, ಶಬರಿಯ ಬಗ್ಗೆನೋ? ಉತ್ತರ ಸೀತೆಯ ಬಗ್ಗೆ. ರಾವಣ ಅಪಹರಿಸ್ಕೊಂಡು ಹೋಗಿರೋದು ಯಾರು? ಸೀತೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮನೆ ನೆವಮನೆ ಕಂದರ್ಪ ವ್ಯಾಮೋಹದಿಂದ ಅಗಲ್ಚಿದೆ. ಅವಿವೇಕಿ ಎನ್ನ ಕುಲದ ಪೆಂಪ ಅಳಿವೆನಗಂ. ಇಲ್ಲಿ ವ್ಯಕ್ತವಾಗಿರುವ ಭಾವ ರಾವಣನ ಕೋಪ,
ರಾವಣನ ಪಶ್ಚಾತ್ತಾಪ, ರಾವಣನ ದುರಾಸೆ, ರಾವಣನ ನೋವು. ರಾವಣನ ಪಶ್ಚಾತ್ತಾಪ. ರಾವಣನ ಪಶ್ಚಾತ್ತಾಪವನ್ನು ಕುರಿತು ಬರೆಯಿರಿ ಅಂದರೆ ಇಷ್ಟನ್ನು ಬರೆಯಬೇಕಾಗ್ತದೆ 5-6 ವಾಕ್ಯಕ್ಕೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶವನ್ನೇ ನೆವಮನೆ ಕಂದರ್ಪ ವ್ಯಾಮೋಹದಿಂದ ಅಗಲ್ಚಿದೆ ಎನ್ನ ಅವಿವೇಕಿ ಎನ್ನ ಕುಲದ ಪೆಂಪ ಅಳಿವೆನಗಂ. ಈ ಪದ್ಯದಲ್ಲಿ ರಾವಣನ ಸೂಚಿಸುವ ಪ್ರಾಣಪ್ರಿಯರು ಯಾರು? ರಾವಣ ಹೇಳ್ತಕ್ಕಂಥ ಪ್ರಾಣಪ್ರಿಯರು ಯಾರು ಅಂದರೆ ರಾಮ ಲಕ್ಷ್ಮಣನೋ, ರಾವಣ ಮಂಡೋದರಿನೋ, ರಾಮ ಸೀತೆನೋ, ರಾಮ ಹನುಮಂತನೋ? ಉತ್ತರ ರಾಮ ಮತ್ತು ಸೀತೆ. ಮುಂದಿನ ಪ್ರಶ್ನೆ, ಸೀತೆಯನ್ನು ರಾವಣ ಯಾರಿಂದ ಬೇರ್ಪಡಿಸಿದ್ದನು? ರಾಮನಿಂದ, ರಾಕ್ಷಸರಿಂದ, ಸಖಿಯರಿಂದ, ದೇವತೆಗಳಿಂದ? ಉತ್ತರ ರಾಮನಿಂದ. ಮುಂದಿನ ಭಾಗದಲ್ಲಿ ಪೌರುಷ ಪ್ರಣಯಿ ಎಂದರೆ ಇವನು. ಯಾರು ಪೌರುಷ ಪ್ರಣಯಿ? ರಾವಣ. ವಿಭೀಷಣ ಯಾರು? ರಾವಣನ ತಮ್ಮ. ಇಲ್ಲೂ ರಾವಣನ ತಮ್ಮ ಅಂತಲೇ ಕೊಟ್ಟಿದ್ದಾರೆ, ಇರಲಿ. ರಾವಣನಿಗೆ ಹಿತವನ್ನು ಹೇಳಿದವನು ಯಾರು? ವಿಭೀಷಣ. ಒಳ್ಳೆಯದರ ಬಗ್ಗೆ ಅವನಿಗೆ ಹೇಳಿದ್ದು ವಿಭೀಷಣ. ಸೌಮಿತ್ರಿ ಎಂದು ಕರೆಯುವುದು ಯಾರನ್ನ? ಸೌಮಿತ್ರಿ ಅಂದರೆ ಸುಮಿತ್ರೆಯ ಮಗ ಲಕ್ಷ್ಮಣ. ಇದು ಉತ್ತರ. ಇಷ್ಟು ನಿಮಗೆ ಕದಡಿದ ಸಲೀಲಂ ತಿಳಿಯುವಂದಿದೆ ಪದ್ಯ ಭಾಗದಲ್ಲಿ ಬಹು ಆಯ್ಕೆಗಳನ್ನು ಕೇಳಬಹುದಾದ ಪ್ರಶ್ನೆಗಳು. ಮುಂದಕ್ಕೆ 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಇಷ್ಟು ಪ್ರಶ್ನೆಗಳಲ್ಲಿ ಕೇಳೋ ಸಾಧ್ಯತೆಗಳು ಹೆಚ್ಚಿನದಾಗಿ ಇದ್ದಾವೆ. ಮೊದಲನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆಯನ್ನು ಕೊಡ್ತದೆ? ಬಹುರೂಪಿಣಿ ವಿದ್ಯೆಯನ್ನು ಹೋಲಿಸ್ಕೊಳ್ಳೋದಕ್ಕೆ ಶಾಂತಿ ಭವನಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುರೂಪಿಣಿ ವಿದ್ಯೆ ಏನನ್ನು ಆಶ್ವಾಸನೆ ಕೊಡ್ತದೆ ಅಂದರೆ, ರಾವಣನ ಎದುರುಗಡೆ ಬಂದು ಪ್ರತ್ಯಕ್ಷವಾಗಿ ಚಕ್ರಧರನಾದ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದ ರಾಮಸ್ವಾಮಿಯನ್ನು ಉಳಿಯಲು ಬಿಟ್ಟು ಉಳಿದವರನ್ನು ಉಳಿಯಲು ಈಯನೆ ಅಂತ ಹೇಳ್ತತೆ. ಅಂದರೆ ಅವರಿಬ್ಬರನ್ನ ಬಿಟ್ಟು ಉಳಿದವರನ್ನು ನಾನು ನಾಶ ಮಾಡೋದಕ್ಕೆ ಸಹಾಯ ಮಾಡ್ತೀನಿ ಎನ್ನುವ ಭರವಸೆಯನ್ನು, ಆಶ್ವಾಸನೆಯನ್ನು ಕೊಡ್ತತೆ. ಮುಂದಿನ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದ? ರಾವಣ ಅರಮನೆಗೆ ಬರೋಷ್ಟರೊಳಗಡೆ ಅವನ ಅಂತಃಪುರದ ಸ್ತ್ರೀಯರನ್ನು ಅಂಗದಾದಿಗಳು ಕೊರಚಾಡಿ ಹೋಗಿರ್ತಾರೆ, ಅಂದರೆ ತೊಂದರೆ ಕೊಟ್ಟು ಭಂಗ ಉಂಟು ಮಾಡಿ ಹೋಗಿರ್ತಾರೆ. ಆವಾಗ ಬಂದಂಥ ರಾವಣ ಯಾವ ರೀತಿಯಾಗಿ ಅವರನ್ನು ಸಮಾಧಾನ ಪಡಿಸ್ತಾರಂದರೆ, ನಿಮಗೆ ಇನ್ನಿತು ಭಂಗಮಂ ಮಾಡಿದ ಅವನು ಹೇಳ್ತಾನೆ, ನಿಮಗೆ ಇಷ್ಟೊಂದು ತೊಂದರೆಯನ್ನು ಕೊಟ್ಟಿರ್ತಕ್ಕಂತಹ, ಅವಮಾನವನ್ನು ಮಾಡಿರ್ತಕ್ಕಂತಹ ಅಂಗದಾದಿಗಳನ್ನು, ವಾನರ ಸೇನೆಯನ್ನು ಭ್ರೂಭಂಗ ಮಾತ್ರದೊಳೆ ಹುಬ್ಬು ಗಂಟಿಕ್ಕುವುದರೊಳಗಡೆ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂದ ಹಲವು ರೀತಿಯ ಶಿಕ್ಷೆಗಳನ್ನು ಕೊಟ್ಟು ಅವಮಾನವನ್ನು ಮಾಡಿ ಶಿಕ್ಷಿಸುತ್ತೇನೆ ಎಂದು ಅಂತಃಪುರದ ಸ್ತ್ರೀಯರನ್ನು ರಾವಣ ಸಮಾಧಾನ ಪಡಿಸ್ತಾನೆ. ಯಾಕೆಂದರೆ ರಾವಣನೇ ಲಂಕಾಧಿಪತಿ, ಅವನೇ ಆ ಮಹಿಳೆಯರನ್ನು ಸಮಾಧಾನ ಪಡಿಸ್ಲಿಲ್ಲ ಅಂದರೆ ಇನ್ಯಾರು ಮಾಡುತ್ತಾರೆ? ಹಾಗಾಗಿ ರಾವಣ ಅಂತಃಪುರದ ಸ್ತ್ರೀಯರನ್ನು ಸಮಾಧಾನ ಪಡಿಸ್ತಾನೆ. ಮುಂದಿನ ಪ್ರಶ್ನೆ, ಸೀತೆಯ ತಲ್ಲಣಕ್ಕೆ ಕಾರಣವೇನು? ಪ್ರಮದವನದಲ್ಲಿ ಇರ್ತಾಳೆ ಸೀತೆ. ರಾವಣ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷೆ ಮಾಡಿಕೊಂಡು ಪ್ರಮೋದ ಹೃದಯನಾಗಿ ಒಮ್ಮೆಲೆನೆ ನುಗ್ಗಿ ಬರ್ತಾ ಇರ್ತಾನೆ ಭೋಂಕನೇನೆ. ಆವಾಗ ಕಚರ ಕಾಂತೆಯರು ಸೀತಾದೇವಿಗೆ ರಾವಣ ಬರುತ್ತಿರೋದನ್ನು ತೋರಿಸ್ತಾರೆ. ಆಗ ಸೀತೆ ಅಂದ್ಕೊಳ್ತಾಳೆ, ಏನಂತ ತಲ್ಲಣಗೊಳ್ತಾಳೆ ಸೀತೆ, ರಾಮ ಮತ್ತು ಲಕ್ಷ್ಮಣರ ವಿಷಯದಲ್ಲಿ ಯಾವ ಪೊಲ್ಲ ವಾರ್ತೆಯನ್ನು ಅಂತ ಹೇಳ್ತಾಳೆ ಅವಳು. ಪೊಲ್ಲ ವಾರ್ತೆ ಗುಣವಾಚಕ ಪೊಲ್ಲ. ಯಾವ ಕೆಟ್ಟ ವಾರ್ತೆಯನ್ನು, ಯಾವ ಅಶುಭ ವಾರ್ತೆಯನ್ನು ಹೊತ್ತು ತರುತ್ತಿದ್ದಾನೋ ನನಗೆ ಹೇಳೋದಕ್ಕೆ ಎಂದು ಸೀತೆ ತಲ್ಲಣಗೊಂಡಳು. ಇಷ್ಟನ್ನು ಬರಿಬೇಕು. ತಲ್ಲಣ ಅಂದರೆ ಆತಂಕ, ಗಾಬರಿ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ? ಮುಂದಿನ ಪ್ರಶ್ನೆ, ಏನಂತ ನಿರ್ಧಾರಕ್ಕೆ ಬರ್ತಾನೆ? ಇವಾಗಲೇ ನಾನೇನಾದರೂ ಸೀತೆಯನ್ನು ತೆಗೆದುಕೊಂಡೋಗಿ ರಾಮನಿಗೆ ಒಪ್ಪಿಸಿದ್ರೆ ನನ್ನ ಬಿರುದು ಬಾವಲಿಗಳಿಗೂ ನನ್ನ ಪರಾಕ್ರಮಗಳಿಗೂ ಯಾವುದೇ ಗೌರವ ಇಲ್ಲದಂತಾಗ್ತದೆ. ಹಾಗಾಗಿ ಈ ರಣಭೂಮಿಯಲ್ಲಿ ಎರಡೂ ಪಕ್ಷಗಳು ನನ್ನ ಬಾಹುಬಲವನ್ನು ಹೊಗಳುವಂತೆ ಮಾಡಿ ಅನಂತರ ನಾನು ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿದು ಆಮೇಲೆ ನಾನು ರಣಭೂಮಿಯಲ್ಲಿ ಸೀತೆಯನ್ನು ಒಪ್ಪಿಸ್ತೀನಿ ರಾಮನಿಗೆ ಎನ್ನುವ ನಿರ್ಧಾರಕ್ಕೆ ರಾವಣ ಬರ್ತಾನೆ. ಇಷ್ಟು ಉತ್ತರವನ್ನು ನೀವು ಬರಿಬೇಕಾಗ್ತದೆ. ಇಷ್ಟು 2-3 ವಾಕ್ಯದ ಪ್ರಶ್ನೆಗಳು
ಕದಡಿದ ಸಲಿಲಂ ತಿಳಿವಂದೇ ಪದ್ಯ ಭಾಗದಿಂದ ಕೇಳಬಹುದಾದ ಸಾಧ್ಯತೆಗಳಿದ್ದಾವೆ. ಮುಂದೆ 5-6 ವಾಕ್ಯದ ಪ್ರಶ್ನೆಗಳು, ಇದರಲ್ಲಿ ಸಂದರ್ಭ ಬರೋದಿಲ್ಲ. 5-6 ವಾಕ್ಯದ ಪ್ರಶ್ನೆಗಳನ್ನು ಇಲ್ಲಿ ಈ ಪದ್ಯ ಭಾಗದಿಂದ ಕೇಳ್ತಾನೆ. ಆ ಪ್ರಶ್ನೆಗಳು ಯಾವ್ಯಾವು ಅಂದರೆ, ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ಬರೆಯಿರಿ. ರಾವಣನು ಧ್ರುವಮಂಡಲದಂತೆ ಚಲಿಸದೆ ಅವನ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಂಡು, ಚಿತ್ತ ನಿರೋಧಂಗೈದು ಹತೋಟಿಯಲ್ಲಿಟ್ಕೊಂಡು ಶಾಂತಿ ಜಿನಭವನವನ್ನು ಪ್ರವೇಶ ಮಾಡ್ತಾನೆ. ಏನಕ್ಕೆ ಅಂದರೆ ಬಹುರೂಪಿಣಿ ವಿದ್ಯೆಯನ್ನು ಕಲಿಯೋದಕ್ಕೆ, ಬಹುರೂಪಿಣಿ ವಿದ್ಯೆಯನ್ನು ಕಲ್ತ್ಕೊಳ್ಳೋದಕ್ಕೆ ಹೋದಾಗ ಬಹುರೂಪಿಣಿ ವಿದ್ಯೆ ಮುಂಗಾರು ಮಳೆಯ ಗುಡುಗು ಸಿಡಿಲುಗಳ ಆರ್ಭಟಕ್ಕಿಂತಲೂ ಜೋರಾದ ಶಬ್ದದೊಂದಿಗೆ ಯಮನ ನಾಲಿಗೆಯೇ ನುಡಿಯುತ್ತಿದೆಯೇನೋ ಅಲ್ಲಾಡ್ತಿದೆಯೇನೋ ಎನ್ನುವಂತೆ ತನ್ನ ಎರಡೂ ಕೈಗಳನ್ನು ಚಾಚಿಕೊಂಡು ಕರಂ ಅರಿವಿಸಿ ಎರಡೂ ಕೈಗಳನ್ನು ಚಾಚಿಕೊಂಡು ಆಜ್ಞಾಪಿಸು ರಾವಣ, ನಿನ್ನ ಆಜ್ಞೆ ಏನಿದೆ ಕೇಳು ಅಂತ ಹೇಳ್ತಾನ. ಬಹುರೂಪಿಣಿ ವಿದ್ಯೆಯು ರಾವಣನ ಎದುರುಗಡೆ ಪ್ರತ್ಯಕ್ಷವಾಯಿತು. ಪ್ರತ್ಯಕ್ಷವಾದಂತಹ ಬಹುರೂಪಿಣಿ ವಿದ್ಯೆಗೆ ರಾವಣ ಏನು ಕೇಳ್ಕೊಳ್ತಾಳೆ ಅಂದರೆ, ನನಗೆ ರಾಮ ಮತ್ತು ಲಕ್ಷ್ಮಣರನ್ನು ಸಂಹಾರ ಮಾಡಬೇಕು, ಅದಕ್ಕೆ ನೀನು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಬಹುರೂಪಿಣಿ ವಿದ್ಯೆ ಏನಂತ ಆಶ್ವಾಸನೆ ಕೊಡ್ತದೆ, ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ನಾನು ಕೊಲ್ಲೋದಕ್ಕೆ ಸಹಾಯ ಮಾಡ್ತೀನಿ, ಉಳಿದವರನ್ನು ಉಳಿಯಲು ಈಯೇನೆ ಅಂತೇಳಿ ಪದ್ಯ ಭಾಗದಲ್ಲಿ ಇದೆ. ಉಳಿದವರನ್ನು ನಾನು ಕೊಲ್ಲೋದಕ್ಕೆ ಸಹಾಯ ಮಾಡ್ತೀನಿ ಎನ್ನುವ ಭರವಸೆಯನ್ನು ಕೊಡ್ತದೆ ಬಹುರೂಪಿಣಿ ವಿದ್ಯೆ. ಆವಾಗ ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದವರನ್ನು ಕೊಲ್ಲೋದಕ್ಕೆ ಸಹಾಯ ಮಾಡಿದ್ರೆ ನನಗಿಂದ ಅದರಿಂದ ಏನು ಪ್ರಯೋಜನ ಎಂದು ಬಹುರೂಪಿಣಿ ವಿದ್ಯೆಯ ಆ ಜಿನಾಲಯವನ್ನು 3 ಸಲ ಪ್ರದಕ್ಷಿಣೆ ಹಾಕಿ ಆ ಜಿನಾಲಯದಿಂದ ಹೊರ ಬರ್ತಾನೆ. ಇಷ್ಟು ರಾವಣ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಂತಹ ರೀತಿ. ಮುಂದೆ ಪ್ರಮದವನದಲ್ಲಿ ರಾವಣ ಮತ್ತು ಸೀತೆಯರ ನಡುವೆ ನಡೆದಂಥ ಸಂಭಾಷಣೆಯನ್ನು ವಿವರಿಸಿ. ಯಾವ ರೀತಿಯಾಗಿ ತನ್ನ ಶಾಂತಿ ಜಿನಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿ ನಿರ್ವರ್ತೀರ್ಥನಾಗಿ ಅಮೃತ ಆಹಾರವನ್ನು ಸೇವನೆ ಮಾಡಿ ಬಹುರೂಪಿಣಿ ವಿದ್ಯೆಯನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಂಡು ಆಮೇಲೆ ಅವನು ತುಂಬ ಪ್ರಮೋದದ ಹೃದಯನಾಗಿ ಸಂತೋಷಭರಿತನಾಗಿ ಸಮಾಧಿಕರ ಜಗತ್ರೊಳಯದಳಿಂದ ನನಗೆ ಅಂತ ಹೇಳ್ತಾ, ನನಗೆ ಸರಿಸಾಟಿಯಾಗಿ ಯಾರು ಇದ್ದಾರೆ ಅಂತ ಹೇಳ್ತಾ ಅವನು ಅರಮನೆಯಿಂದ ಅಥವಾ ಶಿವನ ಶಾಂತಿ ಜಿನಭವನದಿಂದ ಪ್ರಮದವನ ಕಡೆ ಬರ್ತಾನೆ. ಬರೋದನ್ನು ಕಚರ ಕಾಂತೆಯರು ತೋರಿಸ್ತಾರೆ. ಅವ ಬಂದಂಥ ರಾವಣ ಏನು ಹೇಳ್ತಾನೆ, ನೋಡು ಸೀತಾದೇವಿ, ಇನ್ನು ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅಸಾಧ್ಯವಪ್ಪ ಮರುಮಕ್ಕಮಿಲ್ಲ, ಬೇರೆ ಯಾವುದೂ ಇಲ್ಲ. ನನಗೆ ಇವಾಗ ಬಹುರೂಪಿಣಿ ವಿದ್ಯೆ ಒಲ್ದಿದೆ. ಹಾಗಾಗಿ ನೀನು ನಿನ್ನ ನೆಚ್ಚಿನ ರಾಮನ ದೆಸೆಯನ್ನು ಬಿಟ್ಟು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸ್ಕೊಂಡು ಇರು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಸೀತೆ ವಿಫಲೀಭೂತ ಚಿತ್ತೆಯಾದಳು. ಅಂದರೆ ವಿಪರೀತವಾದ ದುಃಖವನ್ನು ಆವರಿಸ್ಕೊಂಡು ಅವಳು ಹೇಳ್ತಾಳೆ, ದಶಕಂದರ ಕರುಣಿಸು ಒಡೆಯನಗೆ, ನಿನಗೆ ನನ್ನ ಮೇಲೆ ಏನಾದರೂ ಕರುಣೆಯ ಮನೋಭಾವನೆಗಳು ಇದ್ದರೆ ರಾಮ ಲಕ್ಷ್ಮಣರ ರಾಮ ರಘುತನೂಜರ ಆಯುಹ ಪ್ರಾಣಂ ರಣಭೂಮಿಯಲ್ಲಿ ಇರುವವರೆಗೆ ರಣಭೂಮಿಯಲ್ಲಿ ಇರುವವರೆಗೆ ನನ್ನ ಬಳಿ ಬರುವ ಪ್ರಯತ್ನವನ್ನು ನೀನು ಮಾಡಲೇಬೇಡ ಎಂದು ಹೇಳ್ತಾಳೆ. ಜೊತೆಗೆ ರಾಮ ಲಕ್ಷ್ಮಣರ ಶಕ್ತಿ ಸಾಮರ್ಥ್ಯಗಳನ್ನು ಕೂಡ ಅಲ್ಲಿ ಸೀತೆ ರಾವಣನಿಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾಳೆ ಎಂದು ಭೂಮಿಯ ಮೇಲೆ ಮೂರ್ಛೆ ಬಂದು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಇದನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ಇಷ್ಟೊತ್ತು ಇದ್ದಂತಹ ವ್ಯಾಮೋಹಕ್ಕೆ ಬದಲಾಗಿ ವೈರಾಗ್ಯ, ಅನುಕಂಪ ಅವಳ ಮೇಲೆ ಉದ್ಭವವಾಗ್ತದೆ. ಇಷ್ಟು ಅವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆ. ಮುಂದಿನ ಭಾಗದಲ್ಲಿ ರಾವಣನ ಮನಃಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ. ಯಾರು? ನಾಗಚಂದ್ರ. ತುಂಬ ಅತ್ಯಂತ ಅದ್ಭುತವಾದ ಕವಿ ನಾಗಚಂದ್ರ. ಇಡೀ ಸಮಾಜದ ಪ್ರಕಾರ ರಾವಣ ಒಬ್ಬ ಕೆಟ್ಟವನು, ರಾವಣ ಒಬ್ಬ ದುಷ್ಟ. ಆದರೆ ನಾಗಚಂದ್ರನ ಪ್ರಕಾರ ರಾವಣ ಒಬ್ಬ ಉದಾತ್ತ ಗುಣಗಳನ್ನು ಹೊಂದಿರತಕ್ಕಂತಹ ಕವಿ, ಯಾರು? ರಾಜ. ಜೊತೆಗೆ ಅವನು ನೀಲಿ ರಾಗವನ್ನು, ಶಾಶ್ವತವಾದ ಪ್ರೀತಿಯನ್ನು, ಆಕಾಶದಷ್ಟು ವಿಶಾಲವಾದ ಮನಸ್ಸನ್ನು ಹೊಂದಿರತಕ್ಕಂತಹ ರಾಜ ಯಾರು ಅಂದರೆ ಅವನು ರಾವಣ ಅಂತೇಳಿ ನಾಗಚಂದ್ರ ಹೇಳ್ತಾನೆ. ಇದು ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿರೋದು ಒಂದು ವಿಧಿಯ ಕೈವಾಡ ಅಂಥೇಳಿ ನಾಗಚಂದ್ರ ಅದನ್ನು ಸಮರ್ಥಿಸ್ಕೊಳ್ತಾನೆ. ಅದಕ್ಕೆ ಅವನು ಕೊಡ್ತಕ್ಕಂಥ ಉದಾಹರಣೆಗಳು ಏನು ಅಂತಂದರೆ, ಕದಡಿದ ನೀರು ಯಾವ ರೀತಿಯಾಗಿ ತನಗೆ ತಾನೇ ತಿಳಿಯಾಗ್ತಾ ಹೋಗ್ತದೋ ಹಾಗೆಯೇ
ಮೂರ್ಛೆ ಬಂದು ಭೂಮಿಯ ಮೇಲೆ ಬಿದ್ದೋದಂಥ ಸೀತೆಯನ್ನು ಕಣ್ಣಾರೆ ಕಂಡಂಥ ರಾವಣನಿಗೆ ಅವಳ ಮೇಲೆ ಇಷ್ಟೊತ್ತೂ ಇದ್ದಂತಹ ವ್ಯಾಮೋಹವೆಲ್ಲ ತ್ಯಜಿಸ್ಬಿಟ್ಟು ಇವಾಗ ಅವನಲ್ಲಿ ವೈರಾಗ್ಯ ಮತ್ತು ಅನುಕಂಪದ ಕರುಣೆಯ ಮನೋಭಾವನೆಗಳು ಉದ್ಭವವಾಗ್ತಾ ಹೋಗ್ತವೆ. ಜೊತೆಗೆ ಸೂರ್ಯನು ತನಗೆ ಹತ್ಕೊಂಡಿರ್ತಕ್ಕಂಥ ಕತ್ಲನ್ನು ಸಂಜೆ 6 ಗಂಟೆ ಆದಮೇಲೆ ಏನು ಕತ್ಲು ಆವರಿಸ್ಕೊಳ್ತತೆ ಸೂರ್ಯನಿಗೆ, ಆ ಕತ್ತಲನ್ನು ಬಿಡಿಸ್ಕೊಂಡು ಮತ್ತೆ ಬೆಳಕನ್ನು ಕೊಡ್ತಾನೋ ಹಾಗೆಯೇ ರಾವಣನಲ್ಲೂ ಅಷ್ಟೇ ಒಳ್ಳೆಯ ಗುಣಗಳು ಅವನಲ್ಲಿ ಆವರಿಸ್ಕೊಳ್ತಾ ಹೋಗ್ತವೆ. ಅದನ್ನು ಕವಿ ಉದಾತ್ತನೊಳು ಪುಟ್ಟದಲ್ತೆ ನೀಲಿರಾಗಮಂ ಅಂತ ಹೇಳ್ತಾನೆ. ಅಂದರೆ ಯಾರು ಶಾಶ್ವತವಾದ ಪ್ರೀತಿಯನ್ನು, ನೀಲಿರಾಗ ಅಂದರೆ ಶಾಶ್ವತವಾದ ಪ್ರೀತಿ, ಸ್ಥಿರವಾದ ಪ್ರೀತಿ, ಈ ಪ್ರೀತಿಗಳನ್ನು ಯಾರು ಹೊಂದಿರ್ತಾನೆ, ಆಕಾಶದಷ್ಟು ವಿಶಾಲವಾದ ಮನಸ್ಸನ್ನು ಯಾರು ಹೊಂದಿರ್ತಾನೆ ಅಂಥವನಲ್ಲಿ ಮಾತ್ರನೇ ಅನುಕಂಪದ ಭಾವನೆಗಳಾಗಿರ್ಬೋದು, ಕರುಣೆಯ ಭಾವನೆಗಳಾಗಿರ್ಬೋದು ಉದ್ಭವಿಸೋದಕ್ಕೆ ಸಾಧ್ಯ. ಜೊತೆಗೆ ಅಲ್ಲಿ ಸೀತೆಯ ಮೇಲೆ ಅವನು ಅನುರಕ್ತತೆಯನ್ನು ತೋರಿಸ್ತಾನಲ್ವಾ, ಪ್ರೀತಿ ಕರುಣೆಗಳನ್ನು ತೋರಿಸ್ತಾನಲ್ವಾ, ಇದಕ್ಕೆ ಅವನ ಮನಸ್ಸು ಬದಲಾಗಿದೆ ಅನ್ನೋದಕ್ಕೆ ಕಾರಣ ಅನ್ನುವಂಥ ಉದಾಹರಣೆಗಳನ್ನು ರಾವಣ ಇಲ್ಲಿ ಕೊಡ್ತಾ ಹೋಗ್ತಾನೆ. ಕದಡ ನೀರು ತಿಳಿಯಾದಂತೆ, ಸೂರ್ಯನಿಗೆ ಆವರಿಸ್ಕೊಂಡಿರ್ತಕ್ಕಂಥ ಕತ್ಲು ಬಿಡಿಸ್ಕೊಂಡಂತೆ ರಾವಣನ ಮನಸ್ಸು ಸಂಪೂರ್ಣವಾಗಿ ವ್ಯಾಮೋಹದಿಂದ ವೈರಾಗ್ಯದ ಕಡೆಗೆ ಬದಲಾವಣೆಯನ್ನು ಹೊಂದುತ್ತದೆ. ಮುಂದಿನ ಪ್ರಶ್ನೆ, ಇಲ್ಲಿ ನಿಮಗೆ 40ನೇ ಪ್ರಶ್ನೆ ಕೇಳ್ತಾನೆ. ಆ 40ನೇ ಪ್ರಶ್ನೆ ಕೂಡ ಇದೇ ಪದ್ಯ ಭಾಗದಿಂದನೂ ಕೇಳೋ ಸಾಧ್ಯತೆ ಇದೆ. ಈ ಪದ್ಯ ಭಾಗನೂ ಒಂದು ಕೇಳೋ 40ನೇ ಪ್ರಶ್ನೆಗೆ, ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಿಷವನೇ ನೆವಮನೆ ಕಂದರ್ಪ ವ್ಯಾಮೋಹದಿಂದ ಅಗಲ್ಚಿದೆ ಎನ್ನ ಅವಿವೇಕಿ ಎನ್ನ ಕುಲದ ಪೆಂಪ ಅಳಿವೆನಗಂ. ಈ ಪದ್ಯದಲ್ಲಿ ಹೇಳಲಾದ ಪ್ರಾಣಪ್ರಿಯರು ಎಂದರೆ ಯಾರು? ಯಾರು? ರಾಮ ಮತ್ತು ಸೀತೆ. 1 ಅಂಕ. ರಾವಣನು ಸೀತೆಯನ್ನು ಯಾವ ವ್ಯಾಮೋಹದಿಂದ ಅಗಲಿಸಿದನು? ಉತ್ತರ ಕಂದರ್ಪ ವ್ಯಾಮೋಹ. ಕಂದರ್ಪ ವ್ಯಾಮೋಹ. ಕಂದರ್ಪ ವ್ಯಾಮೋಹ ಅಂದರೆ ಕಾಮ ವ್ಯಾಮೋಹ. ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಈ ಪದ್ಯ ಭಾಗದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿ. ಪಶ್ಚಾತ್ತಾಪ ನಾನು ಹೇಳ್ತೇನೆ. ಇವರು ಅಂದರೆ ರಾಮ ಮತ್ತು ಸೀತೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಂಥವರು, ಅಂಥವರನ್ನು ನಾನು ಬೇರೆ ಬೇರೆ ಮಾಡಿದೆ ಯಾವುದೇ ಕಾರಣ ಇಲ್ಲದೆ, ಕೇವಲ ನನ್ನ ಕಂದರ್ಪ ವ್ಯಾಮೋಹದಿಂದ, ನನ್ನ ಕಾಮ ವ್ಯಾಮೋಹದಿಂದ, ದುರಾಸೆಯಿಂದ ನಾನು ಅವರಿಬ್ಬರನ್ನ ದೂರ ಮಾಡಿ ಅವರಿಬ್ಬರಿಗೂ ಇಷ್ಟೊಂದು ನೋವು ಕೊಟ್ಟನಲ್ಲ ಅಂತೇಳಿ ಅವನು ಪಶ್ಚಾತ್ತಾಪವನ್ನು ಪಡ್ತಾನೆ. ಇಷ್ಟನ್ನು ಬರೆದ್ರೆ 2 ಅಂಕ. ಒಟ್ಟು 4 ಅಂಕಗಳು ಇರ್ತವೆ. ಆಮೇಲೆ ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಉತ್ತರ ಪ್ರಶ್ನೆ: ಇತ್ತ ದಶಾನನಂ ನಿಜವದೂಜನಮಂ ಕೊರಚಾಡಿ ಕಾಡಿದು ಉದ್ರುತ್ತ ವಿರೋಧಿ ಖೇಚರ ನಿಕ್ಕುವ ಭಲ್ಮುಳಿಸಿಂದೆ ಬಂದು ಪೈವನೆತ್ತಿ ಭವೈರ್ಯಂ ತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಳ್ದತ್ತನೆ ನೋಡಿದ ಮಯತನುಜಯ ಬಾಡಿದ ವಕ್ತ್ರ ಪದ್ಮಮಂ. ವಕ್ತ್ರ ಪದ್ಮ ಗುಣವಾಚಕ. ಗುಣವಾಚಕ ಗುಣವಾಚಕ ಯಾವುದಿಲ್ಲ ಅಂತಂದರೆ ಪದ್ಮ ಅಂದರೆ ತಾವರೆ. ತಾವರೆ ಅಂತ ಮುಖವನ್ನು ಉಳ್ಳವಳು ಮಯತನುಜೆ ಮಂಡೋದರಿ. ಯಾರೇ ಬೇಕಾದರೂ ಹೇಳ್ಬೋದು ಅದನ್ನು. ರಾವಣ ಅವನು ತನ್ನ ಹೆಂಡತಿಗೆ ಹೇಳ್ತಾವನಷ್ಟೇ. ದಶಾನನ ಎಂದರೆ ಯಾರು? ದಶಾನನ 10 ಮುಖಗಳನ್ನು ಹೊಂದಿರತಕ್ಕಂಥವನು ಯಾರು? ರಾವಣ. ರಾವಣನ ಅಂತಃಪುರದ ಸ್ತ್ರೀಯರನ್ನು ಯಾರು ಹಿಂಸಿಸಿದರು? ಅಂಗದಾದಿಗಳು. ರಾವಣನ ಕೋಪದ ಪ್ರತಿಕ್ರಿಯೆ ಹೇಗಿತ್ತು? ಹೇಗೆ? ಭೃಂಗಮಾಲೆ ನೋಡಿ, ಕೆಂಗರಿ ಮೂಡಿದ, ಇಭವೈರಿಯ ತೊದರಿ, ಕೆರಳಿದ ಸಿಂಹದಂತೆ, ಗಾಯಗೊಂಡಂತಹ ಸಿಂಹದಂತೆ ಅವನು ಗರ್ಜಿಸ್ತಾನೆ. ಜೊತೆಗೆ ಭೃಂಗ ಅಂದರೆ ದುಂಬಿ. ಈ ದುಂಬಿಗಳ ಸಾಲು ಓದಾಗ ಕೆಂಪು ಗೆರೆ ಯಾವ ರೀತಿ ಕಾಣಿಸುತ್ತೋ ಅವನ ಕಣ್ಣುಗಳು ಆ ರೀತಿಯಾಗಿ ಕೆಂಪಾಗಿ ದುಂಡಗೆ ಉರಿತಿರ್ತವೆ. ಆ ರೀತಿಯಾದಂಥ ಕೋಪವನ್ನು ರಾವಣ ಮಾಡ್ಕೊಳ್ತಾನೆ. ಇಷ್ಟು ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆ: ಕರುಣಿಸು ಒಡೆಯನಗೆ ದಶಕಂದರ ಧುರದೊಳ್ ರಕುತನೂಜನ ಆಯುಹ ಪ್ರಾಣಗಂ ಬರೆಗಂ ಬಾರದಿರ್ ಎನುತಂ ಧರೆತ್ರಿಯೋಳ್ ಮಯ್ಯನೊಕ್ಕು ಮೂರ್ಛೆಗೆ ಸಂದಳ್. ದಶಕಂದರ ಎಂದರೆ ಯಾರು? ಯಾರು? ರಾವಣ. ಸೀತೆಯು ರಾವಣನನ್ನು ಏನೆಂದು ಬೇಡಿಕೊಂಡಳು? ರಾಮನು ರಘುತನೂಜನ ಆಯುಹ
ಪ್ರಾಣಗಂ ಬಾರದಿರು ಎಂದು ಎನ್ನುತ್ತಾ. ಸೀತೆ ಏಕೆ ಮೂರ್ಛೆಗೆ ಹೋದಳು? ಯಾಕೆ? ನೀನು ನನ್ನ ಸಾಮ್ರಾಜ್ಯದಲ್ಲಿ ಸುಖವನ್ನು ಅನುಭವಿಸ್ಕೊಂಡಿರು, ಸಾಮ್ರಾಜ್ಯ ಸುಖವನ್ನು ಅನುಭವಿಸ್ಕೊಂಡಿರು ಅಂತ ರಾವಣ ಹೇಳೋದ್ನಲ್ವಾ, ಅದಕ್ಕೋಸ್ಕರ. ಮುಂದಿನ ಪ್ರಶ್ನೆ. ಇರದು ವೈದ ಈಗಳೆ ಕೊಟ್ಟೊಡೆ ಎನ್ನ ಕಡುಪಂ ಕಟ್ಟಾಯುಮಂ ಬೀರುಮಂ ಬಿರುದುಂ ಬೇಸರ ಮಕ್ಕು ಓಸರಿಸಿದಂತಾಗಿರ್ಕುಮಂತಾಗುದಂ ಇಂತಿರೆ ಅಂತಿರೆ ದೋರ್ಗರ್ವಮ ಅನಿಲರ್ವಂ ಪೊಗಳ್ವೆ ನಿಮ್ ಸೌಮಿತ್ರಿಯಂ ರಾಮನಂ ವಿರತರ್ಮಾಡಿ ರಣಾಗ್ರದೊಳ್ ಪಿಡಿದು ತಂದಾಂ ಕೊಟ್ಟೆಪೆಂ ಸೀತೆಯಂ. ಈ ಪದ್ಯದ ಕವಿಯನ್ನು ಹೆಸರಿಸಿ. ಯಾರು? ನಾಗಚಂದ್ರ. ಕದಡಿದ ಸಲಿಲಂ ತಿಳಿವಂದಿದೆ ಪದ್ಯ ಭಾಗವನ್ನು ಬರೆದಿರೋ ಕವಿ ನಾಗಚಂದ್ರ. ಸೌಮಿತ್ರಿ ಎಂದರೆ ಯಾರು? ಸುಮಿತ್ರೆಯ ಮಗ ಲಕ್ಷ್ಮಣ. ಅಂತಿಮವಾಗಿ ರಾವಣ ಯಾವ ತೀರ್ಮಾನಕ್ಕೆ ಬರ್ತಾನೆ? ಯಾವ ತೀರ್ಮಾನಕ್ಕೆ ಬರ್ತಾನೆ? ಹೇಳ್ತಾನೆ. ಪೊಗಳ್ವಂ, ಎರಡೂ ಪಕ್ಷಗಳು ನನ್ನ ಬಿರುದ ಭಾವನೆಗಳನ್ನು, ನನ್ನ ಶಕ್ತಿ ಸಾಮರ್ಥ್ಯವನ್ನು ಹೊಗಳುವಂತೆ ಮಾಡಿ ಸೌಮಿತ್ರಿ ರಾಮ ಮತ್ತು ಲಕ್ಷ್ಮಣರನ್ನು ವಿರತ ಮಾಡಿ ಆಮೇಲೆ ಸೀತೆಯನ್ನು ರಣಾಗ್ರದಲ್ಲಿ ರಣಭೂಮಿಯಲ್ಲಿ ಹಿಡಿದು ತಂದು ಕೊಡ್ತೀನಿ. ಅವರಿಬ್ಬರನ್ನ ಸೆರೆ ಹಿಡಿದು ತಂದು ಆಮೇಲೆ ಸೀತೆಯನ್ನು ರಾಮನಿಗೆ ಒಪ್ಪಿಸ್ತೀನಿ ಎನ್ನುವ ತೀರ್ಮಾನಕ್ಕೆ ಅವನು ಬರ್ತಾನೆ. ಇಷ್ಟು ಉತ್ತರವನ್ನು ಈ ಪ್ರಶ್ನೆಗೆ ಬರೀಬೇಕು. ಮುಂದಿನ ಪದ್ಯ ಭಾಗ ವಚನಗಳು, ಅದರಲ್ಲಿ ಬಸವಣ್ಣನ ವಚನಗಳು. ಮೊದಲನೇ ಪದ್ಯದಲ್ಲಿ ಇಷ್ಟು ಪ್ರಶ್ನೆಗಳನ್ನು ಪರೀಕ್ಷೆಗೆ ಕೇಳಬಹುದಾದ ಸಾಧ್ಯತೆಗಳು ಇದ್ದಾವೆ. ಇನ್ನು ವಚನಗಳಲ್ಲಿ ಎರಡಿದಾವೆ ವಚನಗಳು. ಒಂದು ಬಸವಣ್ಣನ ವಚನಗಳು, ಇನ್ನೊಂದು ಉರಿಲಿಂಗ ಪದ್ಯ ವಚನಗಳು. ಬಸವಣ್ಣನ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಮೊದಲನೇ ಪ್ರಶ್ನೆ, ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಕೂಡ ಇದರಿಂದ ಇರ್ತವೆ. ತನು ಯಾವಾಗ ಕರಗಬೇಕು? ತನು ಅಂದರೆ ದೇಹ, ಅಹಂಕಾರ. ಮನ ಬೆರೆತಾಗ. ಉತ್ತರ, ಮನ ಬೆರೆತಾಗ ತನು ಕರಗಬೇಕು, ಕಂಡಾಗ ಅಶ್ರುಜಲಗಳು ಸುರಿಯಬೇಕು ಅಂತ ಆಯ್ತಲ್ಲ ಪದ್ಯ ಅದು. ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವಿಲ್ಲ? ಚಂದ್ರಾಯುಧ ಸರ್ವಶ್ರೇಷ್ಠವಾದಂತಹ ಆಯುಧ ಅದು. ಹಂದೆಯ ಕೈಯಲ್ಲಿ. ಉತ್ತರ, ಹಂದೆ ಅಂದರೆ ಹೇಡಿ. ಹೇಡಿ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಏನು ಪ್ರಯೋಜನ ಇಲ್ಲ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ದರ್ಪಣ ಅಂದರೆ ಕನ್ನಡಿ, ಮುಕುರ ಅಥವಾ ಕನ್ನಡಿ. ಉತ್ತರ, ಅಂಧಕನ ಕೈಯಲ್ಲಿ. ಅಂಧಕ ಅಂದರೆ ಕುರುಡ. ಅಂಧಕನ ಕೈಯಲ್ಲಿ ದರ್ಪಣ ಇದ್ದರೆ ಪ್ರಯೋಜನವಿಲ್ಲ, ಅವನ ಸೌಂದರ್ಯವನ್ನು ನೋಡ್ಕೊಳ್ಳೋದಿಲ್ಲ. ಮಾಣಿಕ್ಯ ಇವರ ಕೈಯಲ್ಲಿದ್ದು ಫಲವಿಲ್ಲ. ಮಾಣಿಕ್ಯ ಅಂದರೆ ಬೆಲೆ ಬಾಳುವಂತಹ ಒಂದು ವಸ್ತು, ಬೆಲೆಯಿಂದ ಕೂಡಿರ್ತಕ್ಕಂತಹ ವಸ್ತು. ಯಾರ ಕೈಯಲ್ಲಿ? ಉತ್ತರ, ಮರ್ಕಟನ ಕೈಯಲ್ಲಿ. ಮರ್ಕಟ ಅಂದರೆ ಕೋತಿ, ಕಪಿ, ವಾನರ ಯಾವುದಾದ್ರೂ ಬರೀಬೋದು. ಮರ್ಕಟನ ಕೈಯಲ್ಲಿ ಏನು ಮಾಣಿಕ್ಯ ಇದ್ರೂ ಫಲವಿಲ್ಲ, ಪ್ರಯೋಜನ ಇಲ್ಲ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಲಿಂಗವಿದ್ದು ಫಲವಿಲ್ಲ. ಶಿವಪಥವನ್ನು ಅರಿಯದಿದ್ದರೆ, ತಿಳಿಯದಿದ್ದರೆ ಲಿಂಗ ಧರಿಸಿದ್ರೂ ಕೂಡ, ಅಂಗದ ಮೇಲೆ ಲಿಂಗ ಧರಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಮುಂದಿನ ಪ್ರಶ್ನೆ ವಚನಗಳಲ್ಲಿ, ಏನು ಹತ್ತಿ ಉರಿದಡೆ ನಿಲ್ಲಬಾರದು? ಏನು ಹತ್ತಿ ಉರಿದಡೆ ನಿಲ್ಲಬಾರದು? ಧರೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾಗದು ಅಂತ ಪದ್ಯ ಆಯ್ತಲ್ವ ಅದು. ಇದು ಬಸವಣ್ಣನವರ ವಚನಗಳ ಅಂಕಿತ. ಯಾವುದು? ಕೂಡಲ ಸಂಗಮ ದೇವ. ಇಲ್ಲಿ ಅವ್ರದ್ದು ಬೇಕಾದ್ರೂ ಕೇಳ್ಬೋದು ವಚನಗಳ ಅಂಕಿತ ನಾಮನ. ಬಸವಣ್ಣನ ಬೇಕಾದ್ರೂ ಕೇಳ್ಬೋದು, ಅಕ್ಕ ಮಹಾದೇವಿದ ಬೇಕಾದ್ರೂ ಕೇಳ್ಬೋದು, ಅಲ್ಲಮ ಪ್ರಭುದ್ ಬೇಕಾದ್ರೂ ಕೇಳ್ಬೋದು, ಉರಿಲಿಂಗದ ಬೇಕಾದ್ರೂ ಕೇಳ್ಬೋದು, ಗಟ್ಟಿ ಒಳೆಯಿಂದ ಬೇಕಾದ್ರೂ ಕೇಳ್ಬೋದು. ಚಲ್ಲಮಲ್ಲಿಕಾರ್ಜುನ ಯಾರ್ದು? ಅಕ್ಕ ಮಹಾದೇವಿ. ಗುಹೇಶ್ವರ ಯಾರು? ಅಲ್ಲಮ ಪ್ರಭು. ರಾಮನಾಥ ಯಾರು? ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ. ಅರ್ಥರೇಖೆ ಇದ್ದಲ್ಲಿ ಫಲವೇನು? ಐಶ್ವರೇಖೆ ಇಲ್ಲದನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಇದ್ದು ಫಲವೇನು? ನಮ್ಮ ಕೂಡಲ ಸಂಗಮನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವನ್ನು ಅರಿಯದ ನಕ್ಕರ ಮೇಲಿನ ವಚನದಲ್ಲಿ ಮೂಡಿ ಬಂದಿರುವ ಆಶಯ. ಶಿವಪಥವನ್ನು ಅರಿಯುವುದು, ಅಂತರಂಗದ ಪರಿಶುದ್ಧತೆಯನ್ನು ಕಾಪಾಡದಿರುವುದು,
ಕೂಡಲ ಸಂಗನ ಶರಣನ ಅರಿಯದವರು ಲಿಂಗ ಪೂಜೆ ಮಾಡುವುದು. ಅರಿದವರು ಅಲ್ಲ, ಆಯುಷ್ಯ ರೇಖೆ ಇಲ್ಲದವರ ಕೈಯಲ್ಲಿ ಲಿಂಗ ಪೂಜೆ ಮಾಡಿಸುವುದು. ಇಲ್ಲಿ ಉತ್ತರ ಶಿವಪಥವನ್ನು ಅರಿಯುವುದು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲಾಗಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ಈ ವಚನದಲ್ಲಿ ಬಸವಣ್ಣರವರ ಚಿಂತನೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಅಪಾಯ. ಶಿವಪಥವನ್ನು ಅರಿಯದವರ ಭಕ್ತಿಯ ನಿರರ್ಥಕತೆ, ನೈಜ ಭಕ್ತಿಯ ಪರಿಶ್ರಮ, ಶಿವಪೂಜೆಯ ಮಹತ್ವ. ಇಲ್ಲಿ ಉತ್ತರ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಅಪಾಯ. ಇವರೆಲ್ಲ ರಕ್ಷಕರು. ಯಾರು? ಎಲ್ಲೋಯ್ತದು? ಧರೆ, ಆಮೇಲೆ ಏರಿ, ಆಮೇಲೆ ಬೇಲಿ. ಧರೆ, ಏರಿ, ಬೇಲಿ, ಆಮೇಲೆ ತಾಯಿ, ಆಮೇಲೆ ನಾರಿ ಅಥವಾ ಹೆಣ್ಣು. ಇಷ್ಟು ಜನ ರಕ್ಷಕರು. ಇವರೆಲ್ಲ ಭಕ್ಷಕರಾಗಬಾರ್ದು, ಆದರೆ ತೊಂದರೆ ಅಪಾಯ ಉಂಟಾಗ್ತದೆ ಅಂತ. ಇದು 5-6 ವಾಕ್ಯಕ್ಕೆ ಬೇಕಾದ್ರೆ ಕೇಳ್ಬೋದು. ರಕ್ಷಕರಾದರೆ ಭಕ್ಷಕರಾಗುವ ಒದಗುವ ವಿಘಟನೆಯನ್ನು ವಿವರಿಸಿ ಅಂತ. ಇಲ್ಲ ಇದೆ 5-6 ವಾಕ್ಯದ ಪ್ರಶ್ನೆಗಳು. ಮುಂದೆ ಬಸವಣ್ಣನ ವಚನಗಳಲ್ಲಿ ಸಂದರ್ಭ ಕೇಳಲ್ಲ, 2-3 ವಾಕ್ಯದ ಪ್ರಶ್ನೆಗಳು ಬರಲ್ಲ. 5-6 ವಾಕ್ಯದ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು. ಬಸವಣ್ಣವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಯಾವುವು? ಒಬ್ಬ ವ್ಯಕ್ತಿ ನಿಜವಾದ ಭಕ್ತ ಆಗಬೇಕು ಅಂದರೆ ಅವನಲ್ಲಿ ಯಾವ ಅಂಶಗಳು ಇರಬೇಕು ಅಂತ. ಏನು? ಪದ್ಯದಲ್ಲೇ ಐತೆ, ಮನ ಬೆರೆತಾಗ ತನು ಕರಗಬೇಕು, ಕಂಡಾಗ ಅಶ್ರು ಜಲಗಳು ಸುರಿಯಬೇಕು, ಸ್ಪರ್ಶ ಆದಾಗ ರೋಮಾಂಚನ ಆಗಬೇಕು. ಆಯ್ತಲ್ಲ? ಇವ್ಯಾವು ಆಗಲಿಲ್ಲ ಅಂದರೆ, ಅಥವಾ ಮಾತನಾಡುವಾಗ ಸ್ತೋತ್ರ ಮಾಡುವಾಗ ಗಂಟಲು ಕಟ್ಟಬೇಕು, ಗದ್ಗದ ಉಂಟಾಗಬೇಕು. ಜೊತೆಗೆ ನಿಜ ದೈವವನ್ನು ಕಂಡಾಗ ಅಶ್ರು ಜಲಗಳು ಸುರಿಯಬೇಕು. ಇದು ಕೂಡಲ ಸಂಗಮ ದೇವರ ಭಕ್ತನಾದವನ ಗುರುತು. ಒಂದು ವೇಳೆ ಇವು ಯಾವೂ ಆಗಲಿಲ್ಲ ಅಂದರೆ ಅವನು ಒಬ್ಬ ಬೂಟಾಟಿಕೆಯವನು, ಕಪಟವಾದ ಭಕ್ತಿಯನ್ನು ಒಳಗೊಂಡಿರ್ತಕ್ಕಂಥವನು. ಅವನು ಸುಳ್ಳು, ಅವನ ಮನಸ್ಸೆಲ್ಲನ ಕಲುಷಿತಗೊಂಡಿದೆ ಅಂಥೇಳಿ ಬಸವಣ್ಣ ಒಬ್ಬ ನೈಜ ಭಕ್ತನಿಗಿರಬೇಕಾದಂತಹ ಮಹತ್ವವನ್ನು, ವಿಚಾರಗಳನ್ನು ಇಲ್ಲಿ ತಿಳಿಸ್ಕೊಡ್ತಾನೆ. ಮುಂದಿನ ಪ್ರಶ್ನೆ, ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣ ಯಾವ ಉದಾಹರಣೆಗಳ ಮೂಲಕ ತಿಳಿಸ್ತಾ ಹೋಗ್ತಾನೆ? ಯಾವ್ಯಾವ ಉದಾಹರಣೆಗಳು ಅವು ಅಂತಂದರೆ, ಬಸವಣ್ಣನವರು ತಮ್ಮ ವಚನದಲ್ಲಿ ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಕೆಲವು ಸಾದೃಶ್ಯ ವಿದರ್ಶಗಳನ್ನು ಕೊಡುವುದರ ಮೂಲಕ ವಿವರಿಸ್ತಾರೆ. ಅದು 1, ಸತ್ವವಿರದ ತೋರಿಕೆಯ ಭಕ್ತಿ ಮಂಗನ ಕೈಯೊಳಗಿದ್ರೂ ಅದು ಮಾಣಿಕ್ಯದಂತಹ ಬೆಲೆ ಬಾಳುವ ವಸ್ತುವಾಗಿದ್ರೂ ಅದು ವ್ಯರ್ಥ. ಅಂಧಕನ ಕೈಯಲ್ಲಿ ದರ್ಪಣ ಇದ್ರೂ ಯಾವುದೇ ಪ್ರಯೋಜನ ಅಥವಾ ಫಲ ಇರೋದಿಲ್ಲ. ಜೊತೆಗೆ ಕುರುಡನ ಕೈಯಲ್ಲಿ ದರ್ಪಣ ಅಥವಾ ಕನ್ನಡಿ ಇದ್ರೂ ಯಾವುದೇ ಪ್ರಯೋಜನ ಆಗೋದಿಲ್ಲ. ಹಾಗೆ ಹೇಡಿಯ ಕೈಯಲ್ಲಿ ಅಥವಾ ಹಂದೆಯ ಕೈಯಲ್ಲಿ ಚಂದ್ರಾಯುಧ ಇದ್ದಲ್ಲಿ ಫಲವೇನು? ಹಾಗೆಯೇ ಅರ್ಥರೇಖೆ ಇದ್ದಲ್ಲಿ ಫಲವೇನು? ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಅರ್ಥ ಅಂದರೆ ದುಡ್ಡಿನ ಒಂದು ರೇಖೆ, ಹಣದ ರೇಖೆ ಕೈಯಲ್ಲಿದ್ದರೆ ಅವನು ಬದುಕೋದಕ್ಕೆ ಆಯಸ್ಸೇ ಇಲ್ಲ ಅಂದರೆ ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಇವೆಲ್ಲ ನಿರರ್ಥಕವಾದವು ಅಂಥೇಳಿ ಬಸವಣ್ಣ ಇಲ್ಲಿ ತನ್ನ ವಚನಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಮುಂದಿನ ಪ್ರಶ್ನೆ, ರಕ್ಷಕರಾದವರೇ ಭಕ್ಷಕರಾದರೆ ಒದಗುವ ವಿಘಟನೆ, ತೊಂದರೆ, ಅಪಾಯ ಹೆಂಗೆ ಅಂತ. ಆವಾಗಲೇ ಹೇಳಿದ್ನಲ್ವಾ, 1 ಧರೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆದ ಹತ್ತಿ ಉರಿದಡೆ ನಿಲ್ಲಲಾಗದು. ಧರೆ ಅಂದರೆ ಭೂಮಿ. ಒಲೆ ಶಾಖವನ್ನು ನಾವು ತಡ್ಕೋಬೋದು, ಕಡಿಮೆ ಇರ್ತದೆ. ಭೂಮಿನೇ ದಗದಗ ಅಂತ ಹತ್ಕೊಂಡು ಉರಿದ್ರೆ ನಮಗೆ ರಕ್ಷಣೆ ಕೊಡ್ತಿರೋದು ಯಾರು? ಭೂಮಿ. ನಾವು ಜನಿಸಿರೋದೇ ಅಲ್ಲಿ ಭೂಮಿಯ ಮೇಲೆ. ಹಾಗಾಗಿ ಈ ಭೂಮಿ ನಮಗೆ ರಕ್ಷಣೆಯನ್ನು ಕೊಡಬೇಕು ಅಂತ. ಹಾಗೆಯೇ ಧರೆ ಹತ್ತಿ ಉರಿದರೆ ನಿಲ್ಲಲಾಗದು. ಆಮೇಲೆ ಬೇಲಿಯನ್ನು ಹಾಕೋದೇನಕ್ಕೆ? ನಾವು ಬೆಳೆಯನ್ನು ಕಾಪಾಡಲಿ, ರಕ್ಷಣೆ ಮಾಡಲಿ ಅಂತ. ಅಂತಹ ಬೇಲಿನೇ ಎದ್ದು ಹೊಲವನ್ನು ಮೇಯ್ದರೆ ಇನ್ಯಾರಿಗೆ ದೂರಕ್ಕಾಗ್ತದೆ? ಇನ್ಯಾರ ಹತ್ರ ಹೋಗಿ ನಮಗೆ ರಕ್ಷಣೆ ಕೊಡ್ರಿ ಅಂತ ಕೇಳೋಕ್ಕಾಗ್ತದೆ ಅಲ್ವಾ? ಹಾಗೆ ನಾರಿ
ನಾರಿ ಒಂದು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹೇಳ್ತೀವಲ್ವಾ, ಹಾಗೆ ಒಬ್ಬ ನಾರಿಯಾದವಳು ತನ್ನ ಮನೆಯ ಅಭಿವೃದ್ಧಿಗೆ ಅವಳು ಯಾವಾಗಲೂ ಶ್ರಮಿಸ್ತಾ ಇರಬೇಕು. ಅದನ್ನು ಬಿಟ್ಟು ತನ್ನ ಮನೆಯಲ್ಲಿ ಅವಳೇ ಕಳ್ತನ ಮಾಡಿದ್ರೆ ಆ ಮನೆ ಹೇಗೆ ಉದ್ಧಾರ ಆಗೋದಕ್ಕೆ, ಏಳಿಗೆಯನ್ನು ಹೊಂದೋದಕ್ಕೆ, ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಅಂಥೇಳಿ ಬಸವಣ್ಣ ಇಲ್ಲಿ ತಿಳಿಸ್ತಾರೆ. ಹಾಗೆಯೇ ಕೆರೆ, ಏರಿಯನ್ನು ಕಟ್ಟೋದು ಏನಕ್ಕೆ, ನಾವು ಮಣ್ಣಿನ ದಿಂಡೆಯನ್ನು ನೀರನ್ನು ಶೇಖರಣೆ ಮಾಡಲಿ ಅಂತ. ಅದರಿಂದ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಕುಡಿಯೋದಕ್ಕೋ ಅಥವಾ ನೀರಾವರಿಗೋ ಅಥವಾ ಮನೆ ಉಪಯೋಗಕ್ಕೋ ಅಥವಾ ಕುಡಿಯೋ ನೀರಿಗೋ ಯಾವುದಕ್ಕಾದ್ರೂ ಒಂದು ಆಗ್ತದೆ ನೀರು ಶೇಖರಣೆ ಆಗಿದ್ದರೆ. ಅದನ್ನು ಬಿಟ್ಟು ಆ ಏರಿನೇ ನೀರನ್ನೆಲ್ಲ ಕುಡಿದ್ಬಿಟ್ರೆ ಅದರಿಂದ ಯಾವುದೇ ಉಪಯೋಗ ಇರೋದಿಲ್ಲ. ಏರಿ ನಾನಾರ್ಥಕ ಪದ, ಒಂದರ್ಥ ಕೆರೆಯ ದಂಡೆ, ಇನ್ನೊಂದರ್ಥ ಹೊರಿಸು. ಆ ಏರಿನೂ ಕೂಡ ರಕ್ಷಣೆ ಮಾಡಬೇಕಾದಂಥವ್ರು. ಅದೇ ಭಕ್ಷಕರಾದರೆ ಇನ್ಯಾರ ಹತ್ರ ನಾವು ಹೋಗಿ ರಕ್ಷಣೆಯನ್ನು ಕೇಳೋದು. ಹಾಗೆಯೇ ತಾಯಿಯ ಹಾಲು ಮಕ್ಕಳಿಗೆ ಅಮೃತಕ್ಕೆ ಸಮಾನ, ಅದೇ ಅಮೃತ ಮಕ್ಕಳು ಬೆಳೆಯುವಾಗ. ಹಾಗೆಯೇ ಅಂತಹ ತಾಯಿಯ ಹಾಲೇ ಮಕ್ಕಳಿಗೆ ವಿಷವಾಗಿ ಪರಿವರ್ತನೆ ಆದರೆ ಇನ್ಯಾರನ್ನು ಹೋಗಿ ಕೇಳೋದಕ್ಕೆ ಸಾಧ್ಯ. ಹಾಗಾಗಿ ಇವರೆಲ್ಲ ರಕ್ಷಕರಾಗ್ತಾರೆ. ಯಾರು? ಒಂದು ಧರೆ, ಒಂದು ಬೇಲಿ, ಒಂದು ನಾರಿ, ಒಂದು ಏರಿ, ಇನ್ನೊಂದು ತಾಯಿ. ಇಷ್ಟೂ ಕೂಡ ರಕ್ಷಕರು. ಇವರಿಂದ ಯಾವುದೇ ಅಪಾಯಗಳು ಆಗಬಾರ್ದು. ಒಂದು ವೇಳೆ ಇವರಿಂದ ಏನಾದರೂ ಅಪಾಯಗಳು ಆದರೆ ಆವಾಗ ಇನ್ನು ನಮಗೆ ರಕ್ಷಣೆ ಕೊಡ್ರಿ ಅಂತ ಇನ್ಯಾರನ್ನು ಕೇಳೋದಕ್ಕೆ ಸಾಧ್ಯವಿಲ್ಲ ಅಂತ. ಈಗ ಪೊಲೀಸೇ ಕಳ್ತನ ಮಾಡೋಕ್ಕೆ ಹೋದರೆ ಇನ್ಯಾರಿಗೂ ಕಂಪ್ಲೇಂಟ್ ಕೊಡೋಕ್ಕಾಗ್ತೈತೆ ನಾವು ಅಲ್ವಾ? ಅದೇ ರೀತಿಯಾಗಿ ಇವರೆಲ್ಲರೂ ಕೂಡ ರಕ್ಷಕರಾಗಿದ್ದಾರೆ ಅನ್ನೋದನ್ನು ಬಸವಣ್ಣ ಇಲ್ಲಿ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆ, ಮನ ಬೆರೆಸಿದಲ್ಲಿ. ಇದು ಯಾವುದು ಅಂದರೆ 40ನೇ ಪ್ರಶ್ನೆಗೆ ಕೇಳಬಹುದಾದ ಪ್ರಶ್ನೆ ಅಂತ. ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗ ಅಶ್ರುಜಲಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ. ಇವೆಲ್ಲ ಆದರೆ ಚಿಹ್ನೆ. ಒಂದು ವೇಳೆ ಆಗಲಿಲ್ಲ ಅಂದರೆ ಅದು ಡಾಂಬಕ ಎಲ್ಲ ಒಂದು ಕಪಟವಾದ ಭಕ್ತಿ. ಪ್ರಶ್ನೆ, ತನು ಯಾವಾಗ ಕರಗಬೇಕು? ಉತ್ತರ, ಮನ ಬೆರೆತಾಗ. ಮನ ಬೆರೆತಾಗ ತನು ಕರಗಬೇಕು. ಮನ ಬೆರೆತಾಗ ತನು ಕರಗಬೇಕು. ಸೋಂಕಿನಲ್ಲಿ ಏನು ಹೊರಹೊಮ್ಮಬೇಕು? ಸೋಂಕು ಅಂದರೆ ಸ್ಪರ್ಶ ಆದಾಗ ಏನಾಗಬೇಕು? ಪುಳಕ ಆಗಬೇಕು ಅಥವಾ ರೋಮಾಂಚನ ಆಗಬೇಕು. ಸ್ಪರ್ಶ ಆದಾಗ ರೋಮಾಂಚನ ಆಗಬೇಕು. ಯಾವ ಗುಣಗಳು ಇಲ್ಲದವನು ಡಾಂಬಿಕನೆನಿಸುತ್ತಾನೆ? ಇಲ್ಲಿ ಎಷ್ಟಿರೋ ಎಲ್ಲನೂ ಬರೀಬೇಕು. ಇವಾಗ ಯಾವ್ಯಾವು? 2 ಮನಸ್ಸುಗಳು ಬೆರೆತಾಗ ತನು ಕರಗಬೇಕು. ಅಹಂಕಾರದ ಮನೋಭಾವನೆಗಳು ಕರಗಬೇಕು. ನಾನು ಎನ್ನುವಂಥ ಮನೋಭಾವನೆ ಇರಬಾರ್ದು. ಆಮೇಲೆ ಸ್ಪರ್ಶ ಆದಾಗ ರೋಮಾಂಚನ ಆಗಬೇಕು. ಕಂಡಾಗ ಅಶ್ರುಜಲಗಳು ಸುರಿಯಬೇಕು. ಅಶ್ರುಜಲ ಅಂದರೆ ಕಣ್ಣೀರು. ಮಾತನಾಡುವಾಗ ಗಂಟಲು ಕಟ್ಟಬೇಕು, ಗದ್ಗದಂಗಳು ಕಟ್ಟಬೇಕು ಮಂತ್ರ ಪಠನೆ ಮಾಡುವಾಗ. ಇದು ಕೂಡಲ ಸಂಗಮ ದೇವರ ಭಕ್ತಿಗೆ ಚಿಹ್ನೆ ಅಂಥೇಳಿ. ಒಂದು ವೇಳೆ ಇವ್ಯಾವೂ ಇಲ್ಲ ಅಂದರೆ ಅವನು ಡಾಂಬಿಕ ಭಕ್ತ ಎನಿಸ್ತಾನೆ ಅಂಥೇಳಿ ಬಸವಣ್ಣವರು ತಿಳಿಸಿದ್ದಾರೆ. ಮುಂದಿನ ವಚನಗಳು ಉರಿಲಿಂಗ ಪೆದ್ದಿಯ ವಚನಗಳು. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇಲ್ಲೇ ಐತಲ್ಲ ಮೊದಲನೇ ಪ್ರಶ್ನೆ. ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಯಾರಿಗೆ ಯಾರಲ್ಲದೆ ಹಗಲಿಲ್ಲ. ಹಗಲು ಅಂದರೆ ಬೆಳಕು, ಇಡೀ ಪ್ರಪಂಚಕ್ಕೆ ಹಗಲಿರ್ತದೆ. ಆ ಗ್ರಹ ಯಾವುದು ಅಂದರೆ ಸೂರ್ಯ. ಸೂರ್ಯ ಇಲ್ಲದೆ ನಾವು ಹಗಲನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ಸೂರ್ಯ ಸಮಾನಾರ್ಥಕ ಪದಗಳು ರವಿ, ಭಾಸ್ಕರ, ಆರ್ಯ, ಆದಿತ್ಯ, ಭಾನು, ಯಾವುದಾದ್ರೂ 2 ಪದಗಳನ್ನ ಬರೀಬೋದು. ಪರುಷದ ಗೃಹದೊಳಗಿದ್ದು ಇದನ್ನು ಮಾಡುವುದಿಲ್ಲ. ಪರುಷ ಅಂದರೆ ಶ್ರೀಮಂತಿಕೆ, ಗೃಹ ಅಂದರೆ ಮನೆ. ಶ್ರೀಮಂತಿಕೆ ಮನೆಯಲ್ಲಿರ್ತಕ್ಕಂಥವನು ಏನು ಮಾಡೋದಿಲ್ಲ?
ಕಾಡಲ್ಲಿ ಅಲೆಯೋದು ಮಾಡಲ್ಲ, ಮನೆ ಮನೆ ತಿರುಗೋದು ಮಾಡಲ್ಲ, ಕನಸು ಕಾಣೋದು ಮಾಡಲ್ಲ, ಸುಳ್ಳು ಹೇಳೋದು ಮಾಡಲ್ಲ. ಉತ್ತರ ಮನೆ ಮನೆ ತಿರುಗುವುದಿಲ್ಲ. ತಿರಿ ಅಂದರೆ ಭಿಕ್ಷೆ ಬೇಡೋದಿಲ್ಲ. ಯಾವತ್ತವನು ಅವನಿಗೆ ಬೇಕಾದಷ್ಟು ಸಂಪತ್ತಿರ್ತತೆ, ಅವನು ಯಾಕೆ ಹೋಗಿ ಭಿಕ್ಷೆ ಬಿಡ್ತಾನೆ? ಇದನ್ನು ಉರಿಲಿಂಗ ಪೆದ್ದಿ ತಿಳಿಸ್ತಾನೆ. ಮಂಗಳಲಿಂಗ ಅಂಗದ ಮೇಲೆ ಇದ್ದವನು ಇದನ್ನು ನೆನೆಯುವುದಿಲ್ಲ. ನೆನೆ ನಾನಾರ್ಥಕ ಪದ. ಒದ್ದೆ ಅಥವಾ ತೊಯ್ಯು, ಇನ್ನೊಂದರ್ಥ ಸ್ಮರಿಸು. ನಾನಾರ್ಥಕ ಪದ. ಏನು ನೆನಪಿಸ್ಕೊಳ್ಳಲ್ಲ ಅವನು? ಸ್ಮರಣೆ ಮಾಡ್ಕೊಳ್ಳೋದಿಲ್ಲ. ಕೆಟ್ಟದ್ದನ್ನು, ಸಂಪತ್ತನ್ನು, ಅನ್ಯಲಿಂಗವನ್ನು, ದೀಪವನ್ನು. ಪದ್ಯ ಭಾಗದಲ್ಲಿರೋದೇನು? ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಅನ್ಯಲಿಂಗವನ್ನು ನೆನಪನೆ ನಿಮ್ಮ ಭಕ್ತನು ಅಂತ ಇದೆ. ಏನಿಲ್ಲದೆ ಬೆಳಕಿಲ್ಲ. ಬೆಳಕು. ಗ್ರಹ, ಚಂದ್ರ, ನಕ್ಷತ್ರ, ದೀಪ. ಉತ್ತರ ದೀಪ. ದೀಪ ಸಮಾನಾರ್ಥಕ ಪದ. ಹಣತೆ, ಜ್ಯೋತಿ. ಉತ್ತರ ಸಮಾನಾರ್ಥಕ ಪದ ಹಣತೆ, ಜ್ಯೋತಿ. ಏನಿಲ್ಲದೆ ಬೆಳಕಿಲ್ಲ ಅಂದರೆ ದೀಪ. ಇದರಿಂದ ಪರಿಮಳವನ್ನು ಅರಿಯಬಹುದು. ಯಾವುದರಿಂದ ಪರಿಮಳ? ಪರಿಮಳ ಅಂದರೆ ಸುವಾಸನೆ. ಸುವಾಸನೆ ಯಾವುದರಿಂದ ಬರ್ತದೆ? ಕಾಯಿಂದ ಬರ್ತತೋ, ಹಣ್ಣಿಂದ ಬರ್ತತೋ, ಕೊಂಬೆಯಿಂದ ಬರ್ತತೋ, ಫಲದಿಂದ ಬರ್ತತೋ, ಪುಷ್ಪದಿಂದ ಬರ್ತತೋ? ಉತ್ತರ ಇಲ್ಲಿ ಪುಷ್ಪದಿಂದ. ಫಲದಿಂದನೂ ಬರ್ತತೆ ವಾಸನೆ, ಆದರೆ ಪರಿಮಳ ಸುವಾಸನೆ ಬರೋದು ಪುಷ್ಪದಿಂದ. ಮುಂದಿನ ಪ್ರಶ್ನೆ. ಮಹಾಗಣ ನಿರಾಳನ ಶಿವನಿಂದ ತೋರಿದ್ದು ಯಾವುದು? ಪ್ರಸಾದನೋ, ಜಂಗಮನೋ, ಲಿಂಗನೋ, ಭಕ್ತಿಯೋ? ಉತ್ತರ ಲಿಂಗ. ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಏನಾಗಲ್ಲ? ಆಗದು ಆಚಾರ. ಆಚಾರ ಅನ್ನೋದು ಆಗೋದಿಲ್ಲ. ಎರಡೂ ಅದನ್ನೇ ಕೊಟ್ಟಿದ್ದಾನಲ್ಲ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಯಾರು? ಮಂಗಳಕರವಾದ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯಲಿಂಗವನ್ನು ನೆನೆಯುವುದಿಲ್ಲ, ನೆನಪಿಸ್ಕೊಳ್ಳಲ್ಲ, ಸ್ಮರಣೆ ಮಾಡಲ್ಲ. ಗುರು ಹೇಗೆ ವರ್ತಿಸಬಾರ್ದು? ಗುರು ನಾನಾರ್ಥಕ ಪದ. ದೊಡ್ಡದು, ಬೋಧಕ, ಬೋಧಕ. ನಾನಾರ್ಥಕ ಪದ. ಹೇಗೆ ವರ್ತಿಸಬಾರ್ದು? ಲಘುವಾಗಿ. ಲಘು ನಾನಾರ್ಥಕ ಪದ. ಹಗುರ, ಚಿಕ್ಕದು. ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಲಘುವಾಗಿ ವರ್ತಿಸಬಾರ್ದು, ಕೀಳರಿಮೆಯ ಮನೋಭಾವನೆ ಇರಬಾರ್ದು ಅಂತ. ಲಘು ನಾನಾರ್ಥಕ ಪದ. ಹಗುರ, ಚಿಕ್ಕದು. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳ ಇರಬಹುದೇ ಅಯ್ಯ. ಉರಿಲಿಂಗ ಪೆದ್ದಿಯ ವಚನದ ಈ ಪ್ರಕಾರ ಹಗಲಿಗೆ ಕಾರಣ ಯಾರು? ಹಗಲಿಗೆ ಕಾರಣ ಸೂರ್ಯ. ನೋಡ್ರಿ, ಯಾವ ರೀತಿ ಬೇಕಾದರೂ ಪ್ರಶ್ನೆಯನ್ನು ತೆಗೆಯಬಹುದು. ಮುಂದಿನ ಪ್ರಶ್ನೆ. ಪರುಷದ ಗೃಹದೊಳಗಿದ್ದು ತಿರುವನೆ ಮನೆ ಮನೆಯ. ತೊರೆಯೊಳಗಿದ್ದವನು ತೃಷೆಯಾದಡೆ ಕೆರೆ ಉದಕವ. ಈ ವಚನದ ಅನ್ವಯ ಯಾರು ಮನೆಯನ್ನು ತಿರುವುದಿಲ್ಲ? ಯಾರು? ಪರುಷದ ಗೃಹದೊಳಗೆ ಇದ್ದವನು. ಬಹು ಆಯ್ಕೆ ಪ್ರಶ್ನೆಗಳನ್ನ ಯಾವ ರೀತಿ ಆಗಬೇಕಾದ್ರೂ ಕೇಳಬಹುದು. ಮುಂದಿನ ಪ್ರಶ್ನೆ. 5-6 ವಾಕ್ಯದ ಪ್ರಶ್ನೆಗಳು. ಇದರಿಂದ ಮಂಗಳ ಲಿಂಗದ ಮಹತ್ವವನ್ನು ಯಾವ ರೀತಿಯಾಗಿ ವಿವರಿಸಲಾಗಿದೆ ಅಂತ. ಏನು ಅಂದರೆ ಮಂಗಳ ಲಿಂಗದ ಮಹತ್ವವನ್ನು ಉರಿಲಿಂಗ ಪೆದ್ದಣ್ಣ ಯಾವ ರೀತಿಯಾಗಿ ತಿಳಿಸ್ತಾನೆ ಅಂದರೆ, ಶ್ರೀಮಂತಿಕೆಯ ಮನಲ್ಲಿರ್ತಕ್ಕಂಥವನು, ಪರುಷದ ಗೃಹದೊಳಗಿರುವವನು ಮನೆ ಮನೆ ತಿರುಗುವುದಿಲ್ಲ ಅಲ್ವಾ? ಇಲ್ಲೇ ಐತಲ್ಲ. ಹಾಗೆ ತೊರೆಯೊಳಗಿರ್ತಕ್ಕಂಥವನು. ತೊರೆ ಅಂದರೆ ನದಿ. ನಾನಾರ್ಥಕ ಪದ. ನದಿ. ತ್ಯಜಿಸು ಇನ್ನೊಂದರ್ಥ. ನಾನಾರ್ಥಕ ಪದ. ತೊರೆಯೊಳಗಿದ್ದನು ತೃಷೆಯಾದರೆ, ಬಾಯಾರಿಕೆ ಆದರೆ ಕೆರೆ ಉದಕವನ್ನು ಅವನು ಕುಡಿಯೋದಕ್ಕೆ ಬಯಸೋದಿಲ್ಲ. ಯಾಕೆಂದರೆ ಕೆರೆ ನೀರು ನಿಂತ ನೀರಾಗಿರ್ತದೆ, ಕಲುಷಿತಗೊಂಡಿರ್ತದೆ. ಅದೇ ನದಿ ನೀರು ಪವಿತ್ರವಾಗಿ ಅದೇ ಹರಿತಾ ಇರ್ತದೆ, ಹಾಗಾಗಿ ಪವಿತ್ರವಾಗಿರ್ತದೆ. ಅಂಥವನು ನದಿ ಒಳಗಡೆ ಇರ್ತಕ್ಕಂಥವನು ಪರಿಶುದ್ಧವಾಗಿರ್ತಕ್ಕಂಥ ನೀರು ಕುಡಿಯೋದು ಬಿಟ್ಟು ಕಲುಷಿತಗೊಂಡಿರ್ತಕ್ಕಂಥ ಕೆರೆ ನೀರಾಗಿ ಕುಡಿತಾನೆ ಅಲ್ವಾ? ಇದನ್ನು ಅವನು ತಿಳಿಸ್ತಾನೆ. ಹಾಗೆಯೇ ಮಂಗಳಕರವಾದ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಬೇರೆ ದೇವರುಗಳನ್ನು ಅವನು ನೆನಪಿಸ್ಕೊಳ್ಳಲ್ಲ, ಸ್ಮರಣೆ ಮಾಡೋದಿಲ್ಲ. ಇಲ್ಲಿ ಸರ್ವಶ್ರೇಷ್ಠವನಾದವನು ಯಾರು? ಶಿವ ಅನ್ನೋದನ್ನು ಉರಿಲಿಂಗ ಪೆದ್ದಣ್ಣ ತಿಳಿಸ್ತಾನೆ. ಇಷ್ಟು ವಿಚಾರಗಳನ್ನು ಇವಾಗ ಪ್ರಶ್ನೆಗೆ ಬರಿಬೇಕು. ಮುಂದೆ ಲಘುವರ್ತನದಲ್ಲಿ ವರ್ತಿಸಬಾರದು. ಗುರು ಯಾಕೆ ಗುರು ಆದವನು ಲಘುವರ್ತನದಲ್ಲಿ ವರ್ತಿಸಬಾರದು ಅಂದರೆ, ಗುರುವಿನ ನಡತೆ ಘನತೆ ಉಳ್ಳದ್ದಾಗಿರಬೇಕು ಎಂಬುದನ್ನು ನಿರೂಪಿಸಿದ್ದಾನೆ ಉರಿಲಿಂಗ ಪೆದ್ದಣ್ಣ. ಅಲ್ಪನಾದವನು ಗುರು ಆಗೋದಿಲ್ಲ ಯಾವತ್ತೂ. ಕೀಳರಿಮೆಯ ಮನೋಭಾವನೆಯನ್ನು ಗುರು ಹೊಂದಿರಬಾರ್ದು.
ಗುರು ಯಾವಾಗ್ಲೂ ಹೆಚ್ಚು ಜ್ಞಾನವಂತವನಾಗಿರಬೇಕು. ಅಜ್ಞಾನಿಯಂತೆ ಅವನು ಕೆಲಸದಲ್ಲಿ ತೊಡಗಬಾರ್ದು. ಸಕಲ ಆಚಾರ ವಿಚಾರಕ್ಕೂ ತೋರುಗೋಲಿನಂತೆ ಇರಬೇಕಾದ್ರೆ ಅವನೇನು ಮಾಡಬೇಕು? ಗುರು ಲಿಂಗ ಜಂಗಮವನ್ನು ಪ್ರಸಾದವನ್ನು ಗೌರವದಿಂದ ಕಾಣಬೇಕು. ಇನ್ನೊಬ್ಬ ಗುರುವಿಗೂ ಅವನು ಗೌರವ ಕೊಡಬೇಕು. ಜೊತೆ ಲಿಂಗ ಅಂದರೆ ದೇವರು, ದೇವರಿಗೆ ಗೌರವದಿಂದ ಕಾಣಬೇಕು. ಜಂಗಮ ಅಂದರೆ ಸನ್ಯಾಸಿಗಳನ್ನು ಗೌರವಿಸ್ಬೇಕು. ಆಮೇಲೆ ಪ್ರಸಾದ ಅಂದರೆ ಅನ್ನ, ಊಟಕ್ಕೆ ಗೌರವ ಕೊಡಬೇಕು, ಅನ್ನಕ್ಕೆ ಗೌರವ ಕೊಡಬೇಕು ನಾವು. ಆವಾಗ ಅವನು ಗುರು ಆಗ್ತಾನೆ. ಒಂದು ವೇಳೆ ಇವನ್ನೆಲ್ಲ ಅವನೇನಾದರೂ ಕೀಳರಿಮೆಯಿಂದ ಕಂಡ್ರೆ ಅವನು ಒಬ್ಬ ಗುರುವಾಗೋದಕ್ಕೆ ಯೋಗ್ಯನಲ್ಲ. ಎಂದಿಗೂ ಆ ಲಘುವರ್ತನದಲ್ಲಿ ನಡೆದುಕೊಂಡು ತನ್ನ ಘನತೆಯನ್ನು ಅವನು ಹಾಳು ಮಾಡ್ಕೋಬಾರ್ದು. ಚ್ಯುತಿ ಬರದಂತೆ ಅವನು ಒಬ್ಬ ಶ್ರೇಷ್ಠವಾದ ಗುರುವಾಗಿ ಇರಬೇಕು ಅನ್ನೋದನ್ನು ಇಲ್ಲಿನ ಉದಾಹರಣೆಗಳನ್ನು ಕೊಟ್ಟು ಅವನು ತಿಳಿಸ್ತಾನೆ. ಲಿಂಗ ಜಂಗಮ ಪ್ರಸಾದಗಳಿಗೆ ಅವನು ತಲೆಬಾಗಬೇಕು, ಗೌರವಗಳನ್ನು ಕೊಡಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ತಾನೆ. ಮುಂದಿನ ಇದು ಕೂಡ 40ನೇ ಪ್ರಶ್ನೆ. ಈ ಥರದ ಪ್ರಶ್ನೆಗಳು ನಿಮಗೆ 40ನೇ ಪ್ರಶ್ನೆಗೆ ಕೇಳೋ ಸಾಧ್ಯತೆಗಳು ಇರ್ತವೆ. ಇಲ್ಲೇ ಇದೆಲ್ಲ ಪದ್ಯ. ಅಥವಾ ಪರುಷದ ಗೃಹದೊಳಗಿದ್ದು ತೇವನೆ ಮನೆಯ ಅಂತ. ಅದು ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಯಾರು ಮಂಗಳಲಿಂಗವನ್ನು ಅಂಗದ ಮೇಲೆ ಧರಿಸಿದವನು. ಮಂಗಳಕರ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯಲಿಂಗವನ್ನು ನೆನಪಿಸ್ಕೊಳ್ಳಲ್ಲ, ಸ್ಮರಣೆ ಮಾಡಲ್ಲ. ಯಾರು ಮನೆಯನ್ನು ತಿರುಯುವುದಿಲ್ಲ. ಯಾರು ಪರುಷದ ಗೃಹದೊಳಗಿದ್ದು ಆಯ್ತಲ್ಲ, ಶ್ರೀಮಂತಿಕೆಯ ಮನೇಲಿರ್ತಕ್ಕಂಥವನು ಬೇರೆ ಮನೆಗಳಿಗೆ ಭಿಕ್ಷೆ ಬೇಡೋದಕ್ಕೆ ಹೋಗೋದಿಲ್ಲ. ಈ ವಚನದಲ್ಲಿ ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ? ಇವೆಲ್ಲ ಉದಾಹರಣೆಗಳನ್ನು ಬರಿತಾ ಹೋಗ್ಬೇಕು. ಅವಾಗ ಶ್ರೀಮಂತಿಕೆ ಮನೆಯಲ್ಲಿರೋನು ಯಾವತ್ತೂ ಮನೆಯನ್ನು ತಿರುವುದಿಲ್ಲ. ಹಾಗೇ ನದಿಯಲ್ಲಿರ್ತಕ್ಕಂಥವನು ಕೆರೆ ನೀರನ್ನು ಕುಡಿಯೋಕ್ಕೆ ಬಯಸಲ್ಲ. ಹಾಗೆಯೇ ಮಂಗಳಾಕರವಾದ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯ ಲಿಂಗಗಳ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಇರ್ತಕ್ಕಂಥ ಲಿಂಗಕ್ಕೆ ಅವನು ಗೌರವವನ್ನು ಕೊಡಬೇಕು ಎನ್ನೋ ವಿಚಾರಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಮುಂದಿನ ಪದ್ಯ ಭಾಗ ಪ್ರಶ್ನೆ. ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಆಗದಾಗದು. ಗುರುವೇ ಲಘುವೆ. ಗುರು ಲಘುವರ್ತನದಲ್ಲಿ ವರ್ತಿಸಿದಳೆ ಆಗದು ಆಚಾರ. ಗುರುಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ. ಗುರುಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇದು ಅವನ ವಚನಗಳ ಅಂಕಿತನಾಮ. ಅದು ಯಾವಾಗಲೂ ಹೇಳೋದಲ್ವಾ, ಏನು ಗುರು ಲಘುವರ್ತನದಲ್ಲಿ ವರ್ತಿಸಬಾರದೇಕೆ ಅಂತ. ಇದಕ್ಕೆ ಇಷ್ಟು ಉತ್ತರ. ಈಗ ಪ್ರಶ್ನೆ ಏನು? ಗುರು ಹೇಗೆ ವರ್ತಿಸಬಾರ್ದು? ಉತ್ತರ ಲಘುವಾಗಿ. ನೀವು ವಾಕ್ಯ ಪೂರ್ತದಲ್ಲಿ ಬರೀಬೇಕು ಇವಾಗ, ಯಾಕೆಂದ್ರೆ ಅವರು ಇದರದು 5-6 ವಾಕ್ಯದ ಪ್ರಶ್ನೆ. ಹಾಗಾಗಿ ಗುರು ಹೇಗೆ ವರ್ತಿಸಬಾರದು ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಇಷ್ಟು ಪ್ರಶ್ನೆಗಳು 3 ಪ್ರಶ್ನೆಗಳು ಕೇಳ್ತಾನೆ. 3 ಪ್ರಶ್ನೆಗೆ ನೀವು ಉತ್ತರವನ್ನು ಗುರು ಲಘುವಾಗಿ ವರ್ತಿಸಬಾರದು ಅಂತ ವಾಕ್ಯ ಪೂರ್ಣದಲ್ಲಿ ಬರೀಬೇಕು. ಅವಾಗ ಮಾತ್ರನೇ 1 ಅಂಕ ಸಿಗೋದು. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದರೆ ಏನು ಆಗದು? ಏನಾಗೋದಿಲ್ಲ. ಏನಾಗ್ತದೆ? ಏನು ಆಗೋದು? ಒಂದು ವೇಳೆ ಶ್ರೀ ಗುರು ಆದವನು ಲಘುವರ್ತನದಲ್ಲಿ ವರ್ತಿಸಿದ್ರೆ ಅವನು ಕೂಡ ಲಘುವಾದನಯ್ಯ, ಅವನು ಕೂಡ ಕೀಳ್ಮರಿಮೆಯನ್ನು ಮನೋಭಾವನೆಯನ್ನು ಹೊಂದನು. ಆಗದು ಆಚಾರ ಅಲ್ವಾ. ವರ್ತಿಸಿದ್ರೆ ಆಚಾರ ಅನ್ನೋದು ಆಗೋದಿಲ್ಲ. ಈ ಪ್ರಶ್ನೆಗೆ ಇದು ಉತ್ತರವನ್ನು ಬರೀಬೇಕು. ಗುರುವಿನ ಲಕ್ಷಣಗಳು ಏನು? ಏನು ಗುರುವಿನ ಲಕ್ಷಣಗಳು? ಜಂಗಮ ಪ್ರಸಾದವನ್ನು, ಲಿಂಗ ಜಂಗಮ ಪ್ರಸಾದವನ್ನು ಅವನು ಗೌರವದಿಂದ ಕಾಣಬೇಕು ಆಯ್ತಲ್ಲ, ಅದು ಗುರುವಿನ ಲಕ್ಷಣ. ಒಂದು ವೇಳೆ ಅವುಗಳಿಗೆ ಅವನು ಗೌರವವನ್ನು ಕೊಡಲಿಲ್ಲ ಅಂದರೆ ಅದು ಗುರುವಿನ ಲಕ್ಷಣ ಅಲ್ಲ ಅಂತ. ಮುಂದಿನ ಪದ್ಯ ಭಾಗ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎನ್ನುವಂಥ ಪದ್ಯ ಭಾಗ. ಈ ಪದ್ಯ ಭಾಗ ಈ ಪದ್ಯ ಭಾಗದಿಂದ ನಿಮಗೆ 7 ಅಂಕಗಳಲ್ಲಿ ಇರ್ತದೆ, ಸರಿನಾ? ಇದರಲ್ಲಿ ನಿಮಗೆ ಸಂದರ್ಭದೊಡನೆ ವಿವರಿಸಿ ಪ್ರಶ್ನೆಗಳು ಮತ್ತು 5-6 ವಾಕ್ಯದ ಪ್ರಶ್ನೆಗಳು 3 ಮಾರ್ಕ್ಸಿಂದು +4 ಒಟ್ಟು 7 ಅಂಕಗಳಿಗೆ ಈ ಪದ್ಯ ಭಾಗ ಇರ್ತದೆ. ಸಂದರ್ಭ ಮತ್ತು 5-6 ವಾಕ್ಯದ ಪ್ರಶ್ನೆಗಳನ್ನ ಈ ಪದ್ಯ ಭಾಗದಿಂದ ಓದ್ಕೊಂಡ್ರೆ ಸಾಕು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು: ಯಪಸತಂಗರಹುವನೆ ಧರ್ಮಕ್ಷಮೆಯ ಗರ ಹೊಡೆದಿಹುದು. ಈ ವಾಕ್ಯವನ್ನು ಆಯ್ಕೆ ಬರೀಬೇಕು. ಮೊದಲು ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರುವ
ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಂಡ ಇನ್ನು ಹುಟ್ಟದೇರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಷ್ಟು ಆಯ್ಕೆ, ಅದಕ್ಕೆ 1 ಅಂಕ. ದ್ರೌಪದಿಯನ್ನು ಕೀಚಕ ವಿರಾಟರಾಜನ ಓಲಗದಲ್ಲಿ ಎಡಕಾಲಿನಿಂದ ಒದ್ದು ಅವಮಾನಿಸಿದಾಗ ದ್ರೌಪದಿಯು ನೊಂದು ತನ್ನಲ್ಲಿ ಹೇಳಿಕೊಳ್ಳುವಂತಹ ಮಾತಿದು. 1 ಅಂಕ. ವಿವರಣೆ ಅಥವಾ ಸ್ವಾರಸ್ಯ, ಇದಕ್ಕೆ 1 ಅಂಕ. ಒಟ್ಟು 3 ಅಂಕಗಳು ಸಂದರ್ಭಕ್ಕೆ ಇರ್ತವೆ. ಕೀಚಕನ ಕಾಟದಿಂದ ಬೇಸತ್ತು ಪಾರು ಮಾಡೆಂದು ಕೇಳಲು ತನ್ನ 5 ಗಂಡಂದಿರಲ್ಲಿ ಹೇಳುವಾಗ ದ್ರೌಪದಿಯು ಮೊದಲು ಧರ್ಮರಾಜನಿಗೆ ತಿಳಿಸುವೆನೆಂದರೆ ಅವನಿಗೇನಾಗತ್ತೆ, ಧರ್ಮಕ್ಷಮೆಯ ಗರ ಹೊಡೆದಿದೆ. ಇನ್ನು ಅರ್ಜುನನಿಗೆ ಹೇಳೋಣ ಅಂದರೆ ಅವನು ಮಮತೆ ಉಳ್ಳವನೇ, ಆದರೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ನಕುಲ ಸಹದೇವರು ಅವರು ಈ ಕೀಚಕ ನಾಯಿಯನ್ನು ಕೊಲ್ಲೋದಕ್ಕೆ ಅಸಮರ್ಥರು ಅಂಥೇಳಿ ತನ್ನ ಗಂಡಂದಿರ ಕುರಿತು ಇಲ್ಲಿ ದ್ರೌಪದಿ ಹೇಳ್ತಾ ಹೋಗ್ತಾಳೆ. ಈ ವಿಚಾರವನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಕಲಿಭೀಮನೆ ಮಿಡುಕುಳ್ಳ ಗಂಡನು, ಹೀಗೆ ತನ್ನ ಸೇಮುತ್ರನೇ ಕೀಚಕನ ಉಟ್ಪಟಳವನ್ನು ತಾಳಕ್ಕಾಗದೆ ದ್ರೌಪದಿ ತನ್ನ 5 ಜನ ಗಂಡಂದಿರ ಬಳಿ ಯಾರ ಹತ್ರ ನನ್ನ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಬಗೆಹರಿತತೆ ಅಂಥೇಳಿ ಅವಳು ಯೋಚನೆ ಮಾಡ್ತಿರ್ಬೇಕಾದ್ರೆ ಆವಾಗ ಭೀಮ ನೆನಪಾಗ್ತಾನೆ. ಏಕೆಂದರೆ ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ. ಅರ್ಜುನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಯಾವ ಅಣ್ಣ? ಧರ್ಮರಾಯನ ಆಜ್ಞೆಯಲ್ಲಿ. ಅವನಿಗೆ ಪ್ರೀತಿ ಇದೆ ನಿಜ, ಆದರೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಉಳಿದ ನಕುಲ ಸಹದೇವರು ಕೀಚಕ ನಾಯಿಯನ್ನು ಕೊಲ್ಲೋದಕ್ಕೆ ಅಸಮರ್ಥರು. ಉಳಿದಿರತಕ್ಕಂಥ ಸಮರ್ಥವಾದ ಗಂಡ, ಎಲ್ಲರಲ್ಲಿಯೂ ಕಲಿಭೀಮನೇ ಮಿಡುಗುಳ್ಳ ಗಂಡ. ನೋಡು, ಸಮರ್ಥವಾದ ಗಂಡ ಯಾರು ಅಂದರೆ ಕಲಿಭೀಮ ಅಂತೇಳಿ ದ್ರೌಪದಿ ಭೀಮನ ಮೇಲೆ ಇಟ್ಟಿರ್ತಕ್ಕಂತಹ ಒಂದು ನಂಬಿಕೆ ಇಲ್ಲಿ ನಾವು ಗಮನಿಸ್ಬೋದು. ಈ ವಿಚಾರವನ್ನು ಸ್ವಾರಸ್ಯಕ್ಕೂ ಬರೀಬೋದು. ಇಷ್ಟು ಉತ್ತರವನ್ನು ಬರೀಬೇಕಾಗ್ತೈತೆ. ಇಷ್ಟು ಉತ್ತರ ಬರೆದ್ರೆ 3 ಅಂಕಗಳು. ಮುಂದಿನ ಪ್ರಶ್ನೆ, ನೀನಲ್ಲದೆ ಉಳಿದವರು ಉಚಿತ ಬಾಹಿರರು. ಇದೇ ಉತ್ತರ. ಭೀಮನ ಹತ್ರ ಬಂದಾಗ ತನ್ನ ಸಮಸ್ಯೆಯನ್ನು ಅವಳು ತೋಡ್ಕೊಳ್ತಾ ಹೋಗ್ತಾಳೆ. ಭೀಮನೇ ಸಮರ್ಥನೆಂದು ಅರಿತವಳು ಆತನಿಂದ ತನ್ನ ಕಾರ್ಯ ಸಾಧಿಸ್ಕೊಳ್ಳೋದಕ್ಕೆ ಭೀಮನನ್ನು ನಂಬಿ ಅವನಿದ್ದ ಅಡುಗೆ ಕೋಣೆಗೆ ಮಧ್ಯರಾತ್ರಿ ಬರ್ತಾಳೆ. ಮಲಗಿದ್ದ ಭೀಮನನ್ನು ಎಬ್ಬಿಸೋದಕ್ಕೆ ಅವಳು ಒಂದು ರೀತಿ ಏನಾದರೂ ಎಂತನೋ ಅವನೇನಾದರೂ ಬೈತಾನೋ ಅಂಥೇಳಿ ಸುಮ್ಮನೆ ಆಗ್ತಾಳೆ. ಅದಕ್ಕೆ ಕೊನೆಗೆ ಏನಾದರೂ ಆಗಲಿ ಎಬ್ಬಿಸಿಯೇ ನೋಡುವೆ ಎನ್ನುತ್ತಾ ಅವಳು ಎಬ್ಬಿಸಿ ನೋಡ್ತಾಳೆ. ಹೆಂಗೆ ಮೆಲ್ಲನೆ ಮುಸುಕ ಸಡಲಿಸಿ ಅಂತ ಪದ್ಯ ಬರ್ತದಲ್ಲ, ಅವಾಗ ನಿಧಾನಕ್ಕೆ ತನ್ನ ಗಂಡನ ಮುಸುಕನ್ನು ಸಡಲಿಸಿ ಎಬ್ಬಿಸಿ ಕೇಳ್ತಾಳೆ, ನೋಡಪ್ಪ ಭೀಮ, ಉಳಿದ 4 ಗಂಡಂದಿರು ಯೋಗ್ಯವಾದ ಕೆಲಸಕ್ಕೆ ಹೊರತಾದವರು. ಯಾವಾಗ ಅವರು ನನ್ನ ಮಾನದ ವಿಷಯ ಬಂದಾಗ ಏನು ಮಾಡ್ತಾರೆ, ಎಲ್ಲರೂ ಹೊರಟು ಹೋಗ್ತಾರೆ. ಆದರೆ ನನ್ನ ಜೊತೆ ರಮಿಸೋದಕ್ಕೆ ಮಾತ್ರ ಬರ್ತಾರೆ. ಹಾಗಾಗಿ ಕೇಳು ರಮಣ, ನೀನಲ್ಲದೆ ನನಗೆ ಬೇರೆ ಯಾರೂ ಕೂಡ ಸಮರ್ಥರಾಗಿ ನನ್ನ ಸಮಸ್ಯೆಗಳನ್ನು ಬಗೆಹರಿಸೋದಿಲ್ಲ. ಹಾಗಾಗಿ ಎಲ್ಲರಲ್ಲಿಯೂ ಯೋಗ್ಯವಾದ ಗಂಡ ನೀನೇ ನನಗೆ ಸರಿಯಾದವನು. ಹಾಗಾಗಿ ನನ್ನನ್ನು ಕೀಚಕ ಎನ್ನುವಂಥ ನಾಯಿಯಿಂದ ಕಾಪಾಡು ಅಂತೇಳಿ ಅವಳು ಕೇಳಿಕೊಳ್ಳುವಂಥ ಒಂದು ಸಂದರ್ಭ ಇದು. ಇಷ್ಟು ಉತ್ತರವನ್ನು ನೀವು ಬರೆದ್ರೆ 3 ಅಂಕಗಳು ಸಿಗ್ತದೆ. ಇನ್ನು ಹುಟ್ಟದೆರೆಯಲ್ಲಿ ನಾರಿಯರೆನ್ನವಲು ಭಂಗಿತರು. ಯಾವಾಗ ಅಂದರೆ ಇದು ಕೂಡ ದ್ರೌಪದಿ ಇನ್ನೇನು ಭೀಮನ ಹತ್ರ ಕೇಳ್ಕೊಳ್ತಾಳೆ. ಭೀಮ ಏನು ಮಾಡ್ತಾನೆ, ಬೇರೆಯವ್ರ ಹಂಗೆ ಏನು ಅವ್ನು ಹೇಳ್ತಾನೆ, ಕಷ್ಟಕ್ಕಾದರೆ ನಿನಗೆ ನಾನು ಬೇಕು, ರಮಿಸೋದಕ್ಕೆ ಮಾತ್ರ ನಿನಗೆ ಉಳಿದವರು ಬೇಕು ಅಂತೇಳಿ ಒಂದು ಸ್ವಲ್ಪ ತಮಾಷೆ ಮಾಡಿದಾದಮೇಲೆ, ನಾನು ನಿನ್ನನ್ನು ರಕ್ಷಣೆ ಮಾಡಬಾರ್ದು ಅಂತ ಏನಿಲ್ಲ, ಆದರೆ ನಮ್ಮ ಅಣ್ಣನ ಆಜ್ಞೆಯಲ್ಲಿ ನಾವು ಬಿಗಿ ಒಡೆದು ಕೆಡವೆಂದು ಕೇಳೆಂದ, ಬಿಗಿಯಾಗಿ ನಾವು ಸಿಗಾಕಬಿಟ್ಟಿದ್ದೀವಿ, ಅಣ್ಣನ ಆಜ್ಞೆ ಮಾಡಿಬಿಟ್ಟಿದ್ದಾನೆ ಯಾರ ತಂಟೆಗೂ ಹೋಗ್ಬೇಡ ಅಂತ. ಯಾಕೆಂದರೆ ಇರೋದು ಅಜ್ಞಾತವಾಸದಲ್ಲಿ. ಒಂದು ವೇಳೆ ಇವಾಗ ಏನಾದರೂ ದ್ರೌಪದಿ ಮಾತು ಕಟ್ಕೊಂಡು ಅವನು ಕೀಚಕನನ್ನು ಸಾಯಿಸ್ಬಿಟ್ರೆ, ಇವರು ಪಾಂಡವರು ಅಂತ ಗೊತ್ತಾಗ್ಬಿಟ್ರೆ, ಕೌರವರು ಗುರುತಿಡಿದ್ಬಿಟ್ರೆ ಮತ್ತೆ ವನವಾಸ ಅಜ್ಞಾತವನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಧರ್ಮರಾಯ ಆಜ್ಞೆ ಮಾಡಿರ್ತಾನೆ. ಹಾಗಾಗಿ ಭೀಮ ಹೇಳ್ತಾನೆ, ನಾವು ಅಣ್ಣನ ಆಜ್ಞೆಯಲ್ಲಿ ಬಿಗಿಯಾಗಿ ಸಿಗಾಕೊಬಿಟ್ಟಿದ್ದೀವಿ, ಹಾಗಾಗಿ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಭೀಮ ಹೇಳ್ತಾನೆ. ಆವಾಗ ಅವಳೇನು ಮಾಡ್ತಾಳೆ, ನನ್ನಷ್ಟು ನೋವು ಅನುಭವಿಸ್ತಿರ್ತಕ್ಕಂಥ ಹೆಣ್ಣು ಈ ಭೂಮಿ ಮೇಲೆ ಇನ್ನು ಹುಟ್ಟೋದೇ ಬೇಡ. ಭಂಗ ಅಂದರೆ ತೊಂದರೆ, ಅಪಾಯ. ನನ್ನಷ್ಟು ಅಪಾಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಭೂಮಿ ಮೇಲೆ ಹುಟ್ಟೋದೇ ಬೇಡ. ಯಾಕಂದರೆ ಅವಳೇನು ಸಾಮಾನ್ಯ ಹೆಣ್ಣು ಮಗಳಲ್ಲ, ಸಾಮಾನ್ಯ ಪ್ರಜೆಗಳ ಮಕ್ಕಳಲ್ಲ. ಒಬ್ಬ ರಾಣಿಯಾಗಿ ಅರಮನೆಯಲ್ಲಿರಬೇಕಾದಂಥವಳು, ಪಂಚಪಾಂಡವರ ಧರ್ಮಪತ್ನಿ, ಈ ರೀತಿಯಾಗಿರ್ಬೇಕಾದಂಥವಳಿಗೇನೆ ಇನ್ನೊಬ್ಬ ರಾಜ ವಿರಾಟರಾಜನ ರಾಣಿ ಸುದೇಶ್ನೆಯ ಸೇವಕಿಯಾಗಿ ಸೇವೆ ಮಾಡಬೇಕಾದಂಥ ಪರಿಸ್ಥಿತಿ ಅವಳಿಗೆ ಬಂತಲ್ವಾ. ಅದಕ್ಕೋಸ್ಕರ ಜೊತೆಗೆ
ಅಲ್ಲಿರ್ತಕ್ಕಂಥ ಕೀಚಕ ಅವಳಿಗೆ ತೊಂದರೆ ಕೊಡ್ತಿದ್ದಾನಲ್ವಾ, ಇಷ್ಟೆಲ್ಲ ತೊಂದರೆಯನ್ನು ತಡ್ಕೊಳ್ಳೋಕ್ಕಾಗದೆ ಅವಳು ಈ ರೀತಿಯಾಗಿ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭ ಇದು. ಇಷ್ಟು ಸಂದರ್ಭದೊಡನೆ ವಿವರಿಸಿ ಪ್ರಶ್ನೆ. ಇದಾದಮೇಲೆ 5-6 ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾನೆ. ಮೊದಲನೇ ಪ್ರಶ್ನೆ, ತನಗೆ ಒದಗಿದ ಸಂಕಟವನ್ನು ದ್ರೌಪದಿ ಹೇಳಿಕೊಳ್ಳುವಂತಹ ನುಡಿಗಳು ಯಾವ್ಯಾವು? ಆರಿಗೆ ಉರುಹುವೆನ್, ಆರಿಗೆ ಸಾರಿ ಹೇಳುವೆನ್. ಅವ್ರು ಹೇಳ್ತಾಳಲ್ಲ, ಯಾರ ಹತ್ರ ಹೋಗಿ ನಾನು ನನ್ನ ಸಮಸ್ಯೆಯನ್ನು ಬೇಡಿಕೊಳ್ಳಲಿ, ಯಾರ ಹತ್ರ ನಾನು ಕೂಗಿ ಹೇಳಲಿ, ಯಾರ ಹತ್ರ ನಾನು ಬೇಡಿಕೊಳ್ಳಲಿ, ಅಕಟಕಡ ಹೆಂಗಸು ಜನ್ಮವನ್ನು ಸುಡಲಿ ಅಂತ ಹೇಳ್ತಾಳು. ಅಯ್ಯೋ ದೇವ್ರೇ, ಈ ಹೆಂಗಸು ಜನ್ಮ ಅನ್ನೋದು ಸುಟ್ಟೋಗೋದೇ ಬೇಡವಾ, ನನಗೆ ಮರಣವು ಬಾರದೆ, ನನಗೆ ಮರಣ ಆದರೂ ಬರಬಾರ್ದಾ ಎಂದು ಬಸುರನ ಒಯ್ದು, ಬಸುರ ಅಂದರೆ ಹೊಟ್ಟೆಯನ್ನು ಬಡ್ಕೊಂಡು ಅವಳು ಗೋಳಾಡ್ತಾಳೆ. ತನ್ನ 5 ಗಂಡಂದಿರಲ್ಲಿ ಧರ್ಮರಾಯನಿಗೆ ಹೇಳೋಣ ಅಂದರೆ ಅವನಿಗೆ ಧರ್ಮಕ್ಷೇಮಕರ ಹೊಡೆದಿದೆ, ಅರ್ಜುನನಿಗೆ ಹೇಳೋಣ ಅಂದರೆ ಅವನಿಗೆ ಅಣ್ಣನ ಆಗ್ರಹದಲ್ಲಿ ಭ್ರಮಿತನಾಗಿದ್ದಾನೆ. ಇನ್ನು ನಕುಲ ಸಹದೇವರು ಕೀಚಕ ನಾಯಿಯನ್ನು ಕೊಲ್ಲೋದಕ್ಕೆ ಅಸಮರ್ಥರು. ಉಳಿದಿರ್ತಕ್ಕಂಥ ಭೀಮನಿಗೆ ತನ್ನ ಕಷ್ಟವನ್ನು ಹೇಳಿದ್ರೆ ಅವನೂ ಕೂಡ ನನ್ನ ಕಷ್ಟವನ್ನು ಬಗೆಹರಿಸೋದಕ್ಕೆ ಹಿಂಜರಿದ್ಬಿಟ್ಟ ಅಂತೇಳಿ, ಹಿಂಜರಿತನೋ ಏನೋ ಅಂಥೇಳಿ ದ್ರೌಪದಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾಳೆ. ಮುಂದಿನ ಪ್ರಶ್ನೆ, ದ್ರೌಪದಿ ಅವಮಾನಕ್ಕೆ ಒಳಗಾದ 3 ಪ್ರಸಂಗಗಳನ್ನು ವಿವರಿಸಿ. 3 ಕೂಡ 3 ಪ್ಯಾರ ಮಾಡಿ ಬರೆಯಿರಿ. ಇಷ್ಟು ಬರೆದ್ರೆ 4 ಅಂಕಗಳು ಸಿಗ್ತವೆ ನಿಮಗೆ. 5-6 ವಾಕ್ಯದ ಪ್ರಶ್ನೆಗಳಿಗೆ 4 ಅಂಕಗಳು ಇರ್ತದೆ. ದ್ರೌಪದಿ ತಾನು ಅನುಭವಿಸಿದ 3 ಅವಮಾನ ಪ್ರಸಂಗಗಳನ್ನು ಅಜ್ಞಾತವಾಸದಲ್ಲಿ ವಿರಾಟರಾಜನ ಆಸ್ಥಾನದಲ್ಲಿ ವೇಷ ಮರೆಸ್ಕೊಂಡಿದ್ದ ಭೀಮನ ಎದುರು ಪ್ರಸ್ತಾಪಿಸಿದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಹೇಳ್ತಾ ಇದ್ದಾಳೆ ಅವಳೇ, ನಾನು ಈ 3 ಬಾರಿ ಅನುಭವಿಸಿದ ನೋವು ಸಾಕು ಅಂತೇಳಿ ಭೀಮನ ಬಳಿ ಬಂದವಳು ತೋಡ್ಕೊಳ್ತಾಳೆ. ಒಂದು ಯಾವುದು? ಮೊದಲನೇದಾಗಿ ಹಸ್ತಿನಾಪುರದಲ್ಲಿ ದ್ಯೂತದಲ್ಲಿ, ಕಪಟವಾದ ದ್ಯೂತದಲ್ಲಿ ಪಾಂಡವರು ಸೋತಾಗ ಪಾಪಿಯಾದ ಕೌರವ, ಯಾರು? ದುಶ್ಯಾಸನನು ಕೌರವನೇ. ಈ ಕೌರವ ಅಂದ ತಕ್ಷಣ ದುರ್ಯೋಧನ ಅಂತ ಏನು ಬರಬೇಕು ಅಂತ ಏನಿಲ್ಲ, ದುಶ್ಯಾಸನೂ ಕೂಡ ಕೌರವನೇ. ಹಾಗಾಗಿ ಕೌರವನು ನನ್ನ ಮುಂದಲೆಯನ್ನು ಎಳೆದು ತಂದ, ಅದು ಒಂದು ಅವಮಾನ. ಎಲ್ಲರ ರಾಜಸಭೆಯಲ್ಲಿ ಒಂದು ಹೆಣ್ಣಿಗೆ, ಅವಳು ರಾಣಿ, ರಾಣಿಯಾಗಿರ್ತಕ್ಕಂಥ, ಅದು ಒಬ್ಬನಿಗಲ್ಲ 5 ಜನದ ರಾಣಿ ಅವಳು, ಪಾಂಡವರ ರಾಣಿ ಅಂತ ಭೀಮ ಇದ್ದಾನೆ, ಅರ್ಜುನ ಇದ್ದಾನೆ, ಇಂಥ ಮಹಾನ್ ಪರಾಕ್ರಮಿಗಳ ರಾಣಿಯನ್ನು ಒಬ್ಬ ಕೌರವ ಎಳೆದು ತರ್ತಾ ಇದ್ದಾನೆ ಅಂದರೆ ಅವಳಿಗೆ ಎಷ್ಟು ಅವಮಾನ ಆಗಬೇಡ. ಇದನ್ನು ಅವಳು ತನ್ನ ಒಂದು ದುಃಖವನ್ನು ತೊಡ್ಕೊಳ್ತಾ ಇದ್ದಾಳೆ. ತುಂಬಿದ ಸಭೆಯಲ್ಲಿ ಅವಮಾನಿಸ್ತಾನೆ. 2ನೇ ಬಾರಿಗೆ ಅರಣ್ಯವಾಸದಲ್ಲಿರಬೇಕಾದ್ರೆ ದುರ್ಯೋಧನನ ದುಶ್ಯಾಳೆಯ ಪತಿ ಜಯದ್ರಥ ಅಥವಾ ಸೈಂಧವ ಆತ ಬಂದು ಎಳೆದೊಯ್ದಿದ್ದ, ಇದು 2ನೇದು. ಆಮೇಲೆ 3ನೇದಾಗಿ ಇವತ್ತೇನಾಯಿತು, ಈ ವಿರಾಟರಾಜನ ಆಸ್ಥಾನದಲ್ಲಿ ಸುದೇಶ್ನೆಯ ತಮ್ಮ ಕೀಚಕ ಎನ್ನುವಂಥ ನಾಯಿ ತುಂಬಿದ ರಾಜಸಭೆಯಲ್ಲಿ ನನ್ನನ್ನು ಎಡಗಾಲಿನಿಂದ ಒದ್ದು ಅವಮಾನ ಮಾಡ್ದ. ಈ 3 ಬಾರಿಯ ಬಂದ ಭಂಗವೇ ಸಾಕೆನ್ನುತ್ತಾ ಬಸವಳಿದಳು ಇಂದುಮುಖಿ. ಎಷ್ಟು ಚೆನ್ನಾಗಿ ಕುಮಾರವ್ಯಾಸ ಕವಿ. ಬಾಬಾ ಇಂದುಮುಖಿ ಅಂದರೆ ಚಂದ್ರಮುಖಿಯಾದಂಥವಳು ದ್ರೌಪದಿ. ಬಸವಳಿದಳು ಅಂದರೆ ದುಃಖಿಸಿದಳು. ಇಷ್ಟು ಉತ್ತರವನ್ನು ಬರೀಬೇಕು. ಇದು 40ನೇ ಪ್ರಶ್ನೆಗೆ. ಕುರುಳ ನೇವರಿಸಿದನು, ಗಲ್ಲವನೊರೆಸಿ ಮುಂಡಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ. ಅರಸಿ ಬಿಡು ಖಾತಿಯನು ವಿಸ್ತರಿಸಲೇಕೆ ಎಮ್ಮಣ್ಣನ ಆಜ್ಞೆಯ, ಗೆರೆಯ ದಾಂಟಿದೆನು ಹೋಗೆಂದನ ಭೀಮ. ಎಷ್ಟು ಚೆನ್ನಾಗಿ ಬರ್ದ ನೋಡ್ರಿ ಕುಮಾರವ್ಯಾಸ. ಅದಕ್ಕೆ ಅವನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಲ್ಲ. ದ್ರೌಪದಿಯ ತಲೆಗೂದಲನ್ನು ನೇವರಿಸಿದವನು ಯಾರು ಅಂದರೆ ಸೌರದವನು. ಹೆಂಡತಿ ಅಲ್ವಾ ದ್ರೌಪದಿ, ಅದಕ್ಕೆ ಪ್ರೀತಿಯಿಂದ ಸ್ವಲ್ಪ ಸಮಾಧಾನ ಮಾಡಬೇಕು. ಭೀಮ ಗುಳು ಅಂತ ಹೇಳ್ತಾಳು ಪಾಪ ಅವಳು. ಇಷ್ಟೆಲ್ಲ ನೋವನ್ನು ಹೇಳ್ಕೊಂಡ್ರು ನಿನ್ನ ಮನಸ್ಸು ಕರೆದಿಲ್ವಲ್ಲ ಭೀಮ ಅಂತ. ಅದಕ್ಕೆ ಅವಾಗ ಏನು ಮಾಡ್ತಾನೆ ಭೀಮ, ನಿಧಾನಕ್ಕೆ ಅವಳನ್ನು ಕರ್ಕೊಂಡು ಕೂರಿಸ್ಕೊಂಡು ಅವಳ ತಲೆಯನ್ನು ಸವರಿ ದ್ರೌಪದಿಯ ತಲೆಗೂಲವನ್ನು ನೇವರಿಸಿದವನು ಯಾರು? ಕಲಿ ಭೀಮ ಅಲ್ಲ. ಮುಂದಿನ ಪ್ರಶ್ನೆ, ಭೀಮ ದ್ರೌಪದಿಯ ಮುಖವನ್ನು ಯಾವುದರಿಂದ ತೊಳೆದ? ಯಾವುದರಿಂದ ತೊಳೆದ? ಗಿಂಡಿಯ ನೀರಿನಲ್ಲಿ. ತನ್ನ ಮಂಚದ ಪಕ್ಕ ಇದ್ದಂತಹ ಗಿಂಡಿಯ ನೀರಿನಲ್ಲಿ. ಗಿಂಡಿಯ ನೀರು ಅಂತಂದರೆ ಮಡಕೆನಲ್ಲಿ ಇಟ್ಕೊಂಡಿರ್ತಾನಲ್ಲ ಅವ್ನು ಕುಡಿಯೋದಕ್ಕೆ ಅಂತ. ಅವನಿಗೆ ಒಂದು ಪಾಯಿಂಟ್ ಒಂದು ಲೋಟ ಆದರೆ ನೀರು ಸಾಕಾಗ್ತಾವ? ಭೀಮ ಮಹಾನ್ ದೊಡ್ಡ ಗಜಗಾತ್ರದ ದೇಹವನ್ನು ಹೊಂದಿರತಕ್ಕಂಥವನು ಅಂಥವ್ನು. ಅದಕ್ಕೆ ಅವನು ಮಡಕೆನಲ್ಲಿ ಇಟ್ಕೊಂಡಿದ್ದ ನೀರು ಕುಡಿಯೋಕ್ಕೆ ಅಂತ. ಮಂಚದ ಪಕ್ಕ ಇಟ್ಕೊಂಡಿದ್ದರಿಂದ ಗಿಂಡಿಯ ನೀರನ್ನು
ನೀರಿನಲ್ಲಿ ಅವಳ ಮುಖಾಂಬುಜ ಅಂದರೆ ಕಮಲದಂತಹ ಅಂಬುಜ ಅಂದರೆ ಕಮಲದಂತಹ ಮುಖವನ್ನು ಅವನು ಗಿಂಡಿಯ ನೀರಿನಲ್ಲಿ ತೊಳಿತಾನೆ, ಕುಡಿಯೋ ನೀರಲ್ಲಿ. ಭೀಮನ ಅಂತಿಮ ತೀರ್ಮಾನವೇನು? ಅಂತಿಮ ತೀರ್ಮಾನ ಏನು ಮಾಡ್ತಾನೆ ಅವನು? ಇಷ್ಟೆಲ್ಲ ಗೋಳಾಡ್ತಿರೋದಕ್ಕೆ ದ್ರೌಪದಿ, ಆಯ್ತಮ್ಮ ದ್ರೌಪದಿ, ಬಿಡು ಖಾತಿಯನು, ನಿನ್ನ ಕೋಪವನ್ನು ಬಿಟ್ಬಿಡು. ನಾನು ಇನ್ನು ಏಕೆ ನಮ್ಮ ಅಣ್ಣನ ಆಜ್ಞೆಯನ್ನೇ ಪಾಲಿಸ್ಕೊಂಡು ಕೂತ್ಕೊಳ್ಳಿ, ನಿನಗೆ ಇಷ್ಟೊಂದು ನೋವು ದುಃಖಗಳು ಆಗ್ತಿದ್ರು ಕೂಡ. ಅದಕ್ಕೋಸ್ಕರ ನಾನು ಇವಾಗ ನಮ್ಮ ಅಣ್ಣನ ಆಜ್ಞೆಯನ್ನು ದಾಟಿದೆ, ನನ್ನ ಗೆರೆನ ದಾಟಿಬಿಟ್ಟಿದ್ದೀನಿ. ಅಂದರೆ ಅರ್ಥ, ಕೀಚಕನನ್ನು ನಾನು ಸಂಹಾರ ಮಾಡ್ತೀನಿ, ನಿನಗೆ ಅವನಿಂದ ರಕ್ಷಣೆಯನ್ನು ಕೊಡ್ತೀನಿ ಅಂತೇಳಿ ಭೀಮ ಒಂದು ತೀರ್ಮಾನಕ್ಕೆ ಬರ್ತಾನೆ. ಅಷ್ಟು ಉತ್ತರವನ್ನು ಈ ಪ್ರಶ್ನೆಗೆ ಬರೀಬೇಕು. ಇದಕ್ಕೆ 2 ಅಂಕ, ಅಲ್ಲಿಗೆ ಒಟ್ಟು 4 ಅಂಕಗಳು ಇರ್ತವೆ. ಗೊತ್ತಾಯ್ತಲ್ಲ? ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಮಂದೆಗೆಳಿಸಿದ ಪಾಪಿ ಕೌರವ ಅಂದು ಮುಂದಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದಳು ಎನ್ನ ಎಳೆದೊಯ್ದ. ಇಂದು ಕೀಚಕ ನಾಯಿ ಕಾಲಲ್ಲಿ ನೊಂದೆ ನಾನು ಈ 3 ಬಾರಿಯ ಬಂದ ಭಂಗವೇ ಸಾಕೆನುತ್ತ ಬಸವಳಿದಳು ಇಂದು ಮುಖಿ. 4 ಮಾರ್ಕ್ಸ್ ಪದ್ಯ ಆಯ್ತಲ್ಲ, ದ್ರೌಪದಿ ಅವಮಾನಕ್ಕೆ ಒಳಗಾದಂಥ ಪ್ರಸಂಗ, ಆ ಪ್ರಸಂಗಗಳು ಇದು. ಯಾರನ್ನ ಪಾಪಿ ಎಂದು ಕರೆಯಲಾಗಿದೆ? ಯಾರು ಪಾಪಿ? ಕೌರವ. ದ್ರೌಪದಿಯು ಯಾರನ್ನ ನಾಯಿ ಎಂದು ಕರೆದಿದ್ದಾಳೆ? ಯಾರನ್ನ ನಾಯಿ ಎಂದು ಕರೆದಿದ್ದಾಳೆ? ಯಾರು? ಕೀಚಕ. ಆಯ್ತಲ್ಲ, ಕೀಚಕ. ಉತ್ತರವನ್ನು ನೀವು ವಾಕ್ಯಪೂರ್ಣವಾಗಿ ಬರೀಬೇಕು. ದ್ರೌಪದಿಯು ಕೀಚಕನನ್ನು ನಾಯಿ ಎಂದು ಕರೆದಿದ್ದಾಳೆ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ದ್ರೌಪದಿಯು ಯಾವ ರೀತಿ ಅವಮಾನಕ್ಕೆ ಒಳಗಾದಳೆ ತಿಳಿಸಿ. ಮೊದಲನೇದು, ತುಂಬಿದ ರಾಜ್ಯಸಭೆಯಲ್ಲಿ ಅವನು ಮುಂದಲೇ ಹಿಡಿದು ಕೌರವ ಅಂದು ಅವಮಾನ ಮಾಡಿದ್ದ, ಅದು ಒಂದು. ಆಮೇಲೆ ಅರಣ್ಯವಾಸದಲ್ಲಿರಬೇಕಾದ್ರೆ ಸೈಂಧವ ಬಂದು ದ್ರೌಪದಿಯನ್ನು ಅಪಹರಿಸಿದ್ದ, ಅದು ಒಂದು ಪಾಯಿಂಟ್. ಆಮೇಲೆ ಹಿಂದೇನಾಯಿತು? ಕೀಚಕ ಎನ್ನುವಂತಹ ನಾಯಿ ಕಾಲಿನಿಂದ ಒದ್ದು ಅವಮಾನ ಮಾಡ್ದ. ಈ 3 ಬಾರಿ ಅವಳು ಅವಮಾನಕ್ಕೆ ಒಳಗಾದಂಥ ಪ್ರಸಂಗಗಳು. ಇಷ್ಟು ಬರೆದ್ರೆ ಇದಕ್ಕೆ 2 ಅಂಕ, ಅಲ್ಲಿಗೆ ಒಟ್ಟು 4 ಅಂಕಗಳು ಇರ್ತದೆ. ಇದರಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ನಿಮಗೆ 40ನೇ ಪ್ರಶ್ನೆಗೆ ಕೇಳಬಹುದು. ಇಲ್ಲಿವರೆಗೂ ಇವತ್ತಿನ ತರಗತಿನಲ್ಲಿ ಸಾಕು. ಮುಂದಿನ ತರಗತಿನಲ್ಲಿ ಮುಂದಿನ ಪದ್ಯ ಭಾಗದ ಪ್ರಶ್ನೆಗಳನ್ನು ನಾನು ನಿಧಾನಕ್ಕೆ ವಿವರಿಸ್ತಾ ಹೋಗೋಣ. ಇಲ್ಲಿಗೆ ನಮಗೆ ಈ ತರಗತಿಯನ್ನು ಮುಕ್ತಾಯ ಮಾಡೋಣ. ಎಲ್ರಿಗೂ ನಮಸ್ಕಾರ.